ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಆಮೇಲೆ ಹೋಗಿ ವಾಶ್ರೂಮ್ಗೆ ಹೋಗಿ 10 ನಿಮಿಷ ಯೋಚನೆ ಮಾಡಿದೆ ಏನು ಮಾಡಲಿ ನಾನು ಅಂತ. ಈಗ ಆಲ್ರೆಡಿ ನಾನು 40 ಮಾರ್ಕ್ಸ್ ಬರೆದುಬಿಟ್ಟಿದ್ದೀನಿ, ಈ ಪ್ರಶ್ನೆದೊಂದು ಈ ಪ್ರಶ್ನೆದೊಂದು, ಎರಡೂ ಪ್ರಶ್ನೆ ಹೊಡೆದಾಕಿ ಹೊಸದಾಗಿ ಬರಿಲ್ಲ ಅಂತ ಯೋಚನೆ ಮಾಡಿದೆ. ಈ ಸಲ ನಾನು ಓದಲಿಲ್ಲ, ಡಿಸೈಡ್ ಮಾಡಿದೆ ನಾನು ಈ ಸಲ ಓದಿ ಕ್ಲಿಯರ್ ಮಾಡೋ ಎಕ್ಸಾಮ್ ಅಲ್ಲ ಇದು. ಏನು ಓದಿದೀವೋ, ಏನು ನಾಲೆಡ್ಜ್ ಇದೆಯೋ ಅದನ್ನು ಎಕ್ಸಾಮ್ ಹಾಲಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಹೆಡ್ಫೋನ್ ಹಾಕ್ಕೊಂಡು ಒಂದು 2-3 ಸಾಂಗ್ಸ್ ಕೇಳ್ತಾ ಇದ್ದೆ. ಕನ್ನಡದಲ್ಲಿ ಜಗವೇ ಒಂದು ರಣರಂಗ ಅಂತ ಒಂದು ಸಾಂಗ್ ಇದೆ. ಅಂದರೆ ಯು ಶುಡ್ ಗೋ ವಿತ್ ದಟ್ ಅಡ್ರಿನಲಿನ್ ರಶ್. ಹೆಂಗೆ ಈ ಬಾಡಿ ಬಿಲ್ಡರ್ ವೆಯ್ಟ್ ಲಿಫ್ಟ್ ಮಾಡೋವಾಗ ಏನೋ ಸ್ಪ್ರೇ ಮಾಡ್ಕೊಂಡು ಕೂತ್ಕೊಂಡು ಬರ್ತಾರಲ್ಲ, ಆ ಥರ ಯುದ್ಧಕ್ಕೆ ಹೋಗೋರು ಕೂತಾರಲ್ಲ ಆ ಥರ. ಏನಂದರೆ ಮಜಲ್ ಗಟ್ಟಿ ಇರಬೇಕು, ಕೈ ಶೋಲ್ಡ್ರು, 250 ಮಾರ್ಕ್ಸ್ ಬರಿಬೇಕಲ್ಲ. ಸೊ ಮೇನ್ ಮೈಂಡ್ಸೆಟ್ ಎಲ್ಲ ಗೊತ್ತಿರುತ್ತೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. UPSC ಹಿಂಗೆ ಬಂದರೆ ಸೊ ಒಂದು ನನಗೆ ಈ ಚಿಕ್ಕ ವಯಸ್ಸಿನಲ್ಲಿ ಆಸೆ ಇತ್ತು ಅಂತ ಹೇಳಿದೆ ನಾನು. 7ನೇ ಕ್ಲಾಸಲ್ಲೇ ಆಸೆ ಇತ್ತು. ಬಟ್ ಈ ವೈದ್ಯಕೀಯ ಸೇವೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಂದ ನಾನು ಬಿಟ್ಟೆ ಅಂತ ಹೇಳಿದೆ. ಎರಡನೇದು ಈ 1 ವರ್ಷ ಉಳಿಸಿದ್ದೆ ಅಂತ ಬೇರೆ ನಾನು ಹೇಳಿದೆ. ಜೊತೆಗೆ ಈ ಹೋರಾಟ ಮಾಡ್ತಾ ಇದ್ನಲ್ಲ ನಾನು ನಿವಾಸಿ ವೈದ್ಯರ ಸಂಘದ ಅಧ್ಯಕ್ಷನಾಗಿ, ಆ ಟೈಮ್ನಲ್ಲಿ ನಾನು ಭಾಳಷ್ಟು ಜನ IAS ಅವ್ರನ್ನ ನಾನು ಮೀಟ್ ಮಾಡಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಅನಿಲ್ ಕುಮಾರ್ ಅಂತ ಹೇಳಿದರು. ಆಮೇಲೆ ಈ DME ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್, ವೈದ್ಯಕೀಯ ಶಿಕ್ಷಣ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು, IAS ಅವ್ರನ್ನ ಮೀಟ್ ಆದೆ. ಜೊತೆಗೆ ಮುಖ್ಯಮಂತ್ರಿ ಇವ್ರನ್ನ ಯಡಿಯೂರಪ್ಪನವ್ರನ್ನ 1-2 ಸಲ ಮೀಟ್ ಮಾಡಿದೆ. ಈ ಮಂತ್ರಿಗಳನ್ನಂತೂ ಭಾಳ ಸಲ ಮೀಟ್ ಮಾಡಿದೆ ನಾನು. ಈ ಟೈಮ್ನಲ್ಲಿ ಅನ್ನಿಸ್ತು ನನಗೆ, ಏನು ನಾನು 1 ತಿಂಗಳು ಏನು ಹೋರಾಟ ಮಾಡ್ತಾಯಿದ್ದೀನೋ ಅದು ಈ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದಲ್ಲ ಅಂತ. ಅಂದರೆ ನಾನು ಏನೋ ಒಂದು ಕಾನೂನು ತರಬೇಕಪ್ಪ, ಈಗ ಏನೋ ಕೋವಿಡ್ ಅಲೋಯನ್ಸ್ ಕೊಡಬೇಕು ವೈದ್ಯರಿಗೆ ಅಂತ ನಾನು ಅದನ್ನು 1 ತಿಂಗಳು ನಾನು 50 ಜನನ 100 ಜನನ ಕರ್ಕೊಂಡು ಕಪ್ಪು ಪಟ್ಟಿ ಧರಿಸಿ ನಾನು ಪ್ರತಿಭಟನೆ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೋ ಅದು ಈ ಒಬ್ಬ ಅಧಿಕಾರಿ ಇವರು ಮಂತ್ರಿಗಳ ಜೊತೆ ಡಿಸೈಡ್ ಮಾಡಿದ್ರೆ ಅರ್ಧ ಗಂಟೆಲಿ ಆಗೋ ಕೆಲಸ ಅಂತ ಅನ್ನಿಸ್ತು. ಸೊ ಒಂದು ಹೋರಾಟದ ಹಾದಿ ಅಥವಾ ಜಸ್ಟಿಸ್ ಅಥವಾ ನ್ಯಾಯಕ್ಕೋಸ್ಕರ ಹೋರಾಡೋದಕ್ಕೆ ಒಂದು ಹೋರಾಟದ ಹಾದಿ ಒಂದು. ಎರಡನೇದು ನಾವೇ ಈ ಸಿಸ್ಟಮ್ನ ಭಾಗವಾಗಿ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಮೊದಲಿದ್ದಂಥ ಸಣ್ಣ ಪುಟ್ಟ ಕನಸುಗಳು ತುಂಬ ಕನ್ಸಾಲಿಡೇಟ್ ಆಗೋಯ್ತು. ಯಾಕೆಂದರೆ UPSC ನೀವು ಭಾಳಷ್ಟು ಜನ ನೋಡೋಕೆ ಬರೋರಿಗೆ 22 ವರ್ಷಕ್ಕೆ UPSC ಜರ್ನಿಗೆ ಬರ್ತಾರೆ, 21ಕ್ಕೆ ಬರ್ತಾರೆ, 22ಕ್ಕೆ IAS ಆಗಿರೋರು ಭಾಳ ಜನ ಇದ್ದಾರೆ. ನಾನು MBBS ಮಾಡಿ DPM ಮಾಡಿ 2 ವರ್ಷ ಆರೋಗ್ಯ ಇಲಾಖೆಗೆ ಕೆಲಸ ಮಾಡಿ ಮತ್ತು 2 ವರ್ಷ MD ಮಾಡಿ, ಅದ್ರ ಜೊತೆಗೆ ನನ್ನ ಪೇಷಂಟು ಕ್ಲಿನಿಕ್ ಅಂದರೆ ಆನ್ಲೈನ್ ಪೇಷಂಟ್ಸ್ಗಳು ಇದನ್ನೆಲ್ಲ ನೋಡಿ ಈ ಹಂತದಲ್ಲಿ ನಾನು ಬರಬೇಕಾಯ್ತು. ಯಾಕೆಂತಂದರೆ ನನಗೆ ಏನು ಹೇಳಿದೆ ಅಲ್ಲ, ನಾನು ಯಾವುದ್ರಲ್ಲೂ ಇನ್ಕಂಪ್ಲೀಟ್ ಆಗೋಕ್ಕೆ ಸ್ಕೋಪ್ ಇಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಒಂದು ಜವಾಬ್ದಾರಿಗಳು, ಜೊತೆಗೆ ಯಾವುದ್ರಲ್ಲಾದರೂ ಈ UPSCನಲ್ಲಿ ಸಕ್ಸಸ್ ರೇಟ್ ಇರುತ್ತೋ ಇಲ್ವೋ, ಅಟ್ಲೀಸ್ಟ್ ಇದಾದರೂ ಇರುತ್ತೆ, ಬ್ಯಾಕಪ್ ಇರುತ್ತೆ ಅಂತ. ಎಲ್ಲರೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾತಾಡ್ತಾರೆ. ಫಸ್ಟು UPSCಗೆ ಬರ್ತಾರೆ, UPSC 2-3 ಅಟೆಂಪ್ಟು ಅಥವಾ 5-6 ಅಟೆಂಪ್ಟು ಅಥವಾ 10 ಅಟೆಂಪ್ಟ್ ಬರೀತಾರೆ, ಆಮೇಲೆ ಪ್ಲ್ಯಾನ್ B ಯೋಚನೆ ಮಾಡ್ತಾರೆ. ಆದರೆ ನಾನು ಪ್ಲ್ಯಾನ್ B ಇಂದ ಪ್ಲ್ಯಾನ್ Aಗೆ ಬಂದವನು ನಾನು, ರಿವರ್ಸ್. ಓಕೆನಾ. ಸೊ ಅದಾದಮೇಲೆ ನಾನು ಡಿಸೈಡ್ ಮಾಡಿದೆ ನಾನು UPSC ಮಾಡಬೇಕು ಅಂತ. ಅದ್ರ ಜೊತೆಗೆ ನಾನು ಈ ಚಂದ್ರ ಲೇಔಟ್ ಇದೆಯಲ್ಲ ನಾಗರಬಾವಿ, ಬರೆಯೋರ ಅಡ್ಡ ಚಂದ್ರ ಲೇಔಟ್ನಲ್ಲಿ ಆಗ ಸ್ವಲ್ಪ ದಿನ ಇದ್ದೆ ನಾನು. ಆ ಕಾಲದಲ್ಲೇ ನಾನು ಆ ಟೈಮ್ನಲ್ಲೇ ಈ ಕನ್ನಡ ಸಾಹಿತ್ಯದ ತರಗತಿಗಳನ್ನು ಜ್ಯೋತಿ ಗಣೇಶ್ ಅಂತ ಹೇಳಿ, ಜೊತೆಗೆ ಪ್ರದೀಪ್ ಅಂತ ಕೂಡ, ಜ್ಯೋತಿ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ನಾನು ಕನ್ನಡ ತರಗತಿಗಳನ್ನು ತಗೊಂಡೆ. ಅದಾದ ನಂತರದಲ್ಲಿ ನಾನು ಇಲ್ಲಿ ಕನ್ನಡ ತಗೋಬೇಕು ಅಂತ ಯಾಕೆ ಅನ್ನಿಸ್ತು, ಮೆಡಿಕಲ್ ಯಾಕೆ ತಗೊಳ್ಳಿಲ್ಲ? ಅದೇ ಹೇಳ್ದಲ್ಲ, ಒಂದು ನನಗೆ ಎಕ್ಸಾಮ್ ಆಗುತ್ತೋ ಇಲ್ಲೋ, ಅಂದರೆ ಅನ್ಪ್ರಿಡಿಕ್ಟಬಲ್. ಎಕ್ಸಾಮ್ ಕ್ಲಿಯರ್ ಆದರೆ ಆಗ್ಬೋದು, ಆಗದೇ ಇರ್ಬೋದು. 14 ಲಕ್ಷ ಜನ ಬರೀತಾರೆ, ಅದರಲ್ಲಿ 1,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರತಿ ವರ್ಷ. 14 ಲಕ್ಷ ಜನ ತಗೊಳ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗೋದೇ 1,000 ಜನ. 14 ಲಕ್ಷದಲ್ಲಿ 1,000 ಜನ ಸೆಲೆಕ್ಟ್ ಆಗ್ತಾರೆ. 0.01% ಅನ್ಸುತ್ತೆ. 0.01%. ಓಕೆನಾ. 14 ಲಕ್ಷದಲ್ಲಿ 0.1 0.01 ಆಯಿತು, ತುಂಬ ಮಾರ್ಜಿನಲ್. ಅದರಲ್ಲಿ ನಾನು ಅಂದ್ಕೊಂಡಿರೋದೇನೋ ಒಂದೇ ಅಟೆಂಪ್ಟ್ ಬರೀಬೇಕು ಅಂತ. 1 ಅಟೆಂಪ್ಟ್ ಆದರೆ ಆಗಲಿ, ಇಲ್ಲಾಂದ್ರೆ ಇಲ್ಲ. ಬಿಕಾಸ್ ನನಗೆ ಇಲ್ಲಿ ಮೆಡಿಕಲ್ ಕರಿಯರು ನಾನು ಬಿಡೋಕ್ಕಾಗಲ್ಲ ಇಷ್ಟೆಲ್ಲ ಓದಿ. 1 ಅಟೆಂಪ್ಟ್ ಆದರೆ ಆಗಲಿ, ಇಲ್ಲಾಂದರೆ ಇಲ್ಲ ಅಂತ. ಸೊ ಅಲ್ಲಿ ಕನ್ನಡ ತಗೊಳ್ಳೋದಕ್ಕೆ ಒಂದು ಅದೇ ಹೇಳ್ದೆ ಅಲ್ಲ ನಾನು, ಈ ಪಂಪ ಕುಮಾರ್, ನಾನು ತೇಜಸ್ವಿದು ಭಾಳ ದೊಡ್ಡ ಅಭಿಮಾನಿ. ತೇಜಸ್ವಿ ಬಗ್ಗೆ ನನಗೆ ಸುಮಾರು ಮಾರ್ಕ್ ಇಂಟರ್ವ್ಯೂಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಯಾಕೆ ನೀನು ತೊಗೊಂಡೆ ಅಂತ ಹೇಳುವಾಗ ಅದೇ ಕನ್ನಡ ಸಾಹಿತ್ಯದ ಮೇಲೆ ನನಗಿದ್ದಂಥ ಆಸಕ್ತಿ, ಒಲವು ಭಾಳಷ್ಟು. ತೇಜಸ್ವಿದಂತೂ ಎಲ್ಲ ಓದ್ಬಿಟ್ಟಿದ್ದೀನಿ, SL ಭೈರಪ್ಪನವರು ಸುಮಾರು ಓದಿದ್ದೀನಿ. ಈ ಹೈಸ್ಕೂಲ್ ಟೈಮ್ನಲ್ಲಿ ರವಿ ಬೆಳಗೆರದು ಓದ್ತಾ ಇದ್ದೆ, ಆಮೇಲೆ ಅರ್ಥ ಆಯಿತು ಅವ್ರದ್ದು ಓದಬಾರ್ದು, ಬೇರೆಯವ್ರದ್ದೇ ಇದೆ ಅಂತ. ಸೊ ಈ ಚೋಮನ ದುಡಿ ಈ ಥರದ್ದೆಲ್ಲ ಮರಳಿ ಮಂಡಿಗೆ ಚೋಮನ ದುಡಿ, ಹುಚ್ಚು ಮನಸ್ಸಿನ 10 ಕೋಡಿಗಳು, ಅದಾದಮೇಲೆ ಈ ಒಡಲಾಳ, ಅಮಾಸ,
ಯಾರು ಅರಿಯದ ವೀರ, ಮಲೆಗಳಲ್ಲಿ ಮದುಮಗಳು, ಪಕ್ಷಿ ಕಾಶಿ, ಪಾಂಚಜನ್ಯ. ಸೊ ಇದು ಅಬಚೂರಿನ ಪೋಸ್ಟ್ ಆಫೀಸು, ಚಿದಂಬರ ರಹಸ್ಯ, ಓಕೆನಾ. ಸೊ ಕಾಡಿನ ಕಥೆಗಳು, ಪರಿಸರದ ಕಥೆಗಳು, ಜೊತೆಗೆ ಈ ಜುಗಾರಿ ಕ್ರಾಸು, ಕಾರ್ವಾಲು, ಇದೆಲ್ಲ ನಾನು ಭಾಳಷ್ಟು ಓದ್ಬಿಟ್ಟಿದ್ದೆ ನಾನು ಮೊದಲೇ. ಹಾಗಾಗ್ಬಿಟ್ಟು ಪರೀಕ್ಷೆ ಆಗಲೇ ಬಿಡಲಿ ಕನ್ನಡ ಸಾಹಿತ್ಯ ನಾನು ಓದಬೇಕು. ಯಾಕಂದರೆ ನನಗೆ ಈ ರನ್ನಾಗಿನ್ನ ನೀರೊಳಗಿರ್ದು ಬೆಮರ್ತ ನೂರಗ ಪತಾಕಂ, ಆ ರವಮಂ ನಿರ್ಜಿತ ಕಂಠೀರವಂ ನೀರಸ್ಥ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದು ಬೆಮರ್ತ ನೂರಗ ಪತಾಕಂ, ಇದೆಲ್ಲ ಹೈಸ್ಕೂಲಲ್ಲಿ ಓದ್ಬಿಟ್ಟಿದ್ದೆ ನಾನು. ಆದರೆ ಅದಕ್ಕಿಂತ ಜಾಸ್ತಿ ಏನಾದರೂ ಓದಬೇಕು ಅನ್ನುವಾಗ ಅದೇ ಪಂಪ, ಆದಿಕವಿ ಪಂಪ, ಅವನ ವಿಕ್ರಮಾರ್ಜುನ ವಿಜಯ, ಜೊತೆಗೆ ಆದಿಪುರಾಣ ಎರಡನ್ನೂ ಓದಬೇಕಾಯ್ತು. ಕುಮಾರವ್ಯಾಸಂದು ಒಂದು ಪರ್ವ, ಕರ್ಣಪರ್ವ ಓದಿದೆ. ಏನಂದರೆ ಸಾಹಿತ್ಯ ಆ್ಯಕ್ಚುಲಿ ಅಟ್ಲೀಸ್ಟ್ ನಾನು ಈ ಭಾಗ ಈ ಪರಂಪರೆಯಿಂದ ಬಂದಿರೋದ್ರಿಂದನೋ ಏನೋ, ನಾನು ಭಾಳಷ್ಟು ಸಲ ಈ ಕೃಷ್ಣ ಮತ್ತು ಕೃಷ್ಣನ ಉಪದೇಶದಲ್ಲಿ ಕರ್ಣ ಮತ್ತು ಅರ್ಜುನರ ಕಾಳಗ ಏನಿದೆಯಲ್ಲ, ಇದು ನನಗೆ ಓದುವಾಗ ಈ ಕುಮಾರವ್ಯಾಸನಲ್ಲಿ ಕರ್ಣನಾರಂದ ಅಂತ ಒಂದು ಪ್ರಸಂಗ ಬರುತ್ತೆ. ಅದರಲ್ಲಿ ಪ್ರತಿ ಸಲ ಬಾಣ ತೊಡುವಾಗ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಯಾರು ಈ ಕರ್ಣ, ಆಯಿತಾ, ಇದು ಏನು ಬಿಲ್ಲೇರಿಸಲು ಕೈಯೇ ಹೇಳ್ತಾ ಇಲ್ಲ ನನಗೆ, ಅವನು ನೋಡೋಕ್ಕೆ ನನಗೆ ಕಣ್ಣು ಮಂಜಾಗ್ತಾ ಇದೆ, ಆಯಿತಾ, ಅವನಿಗೆ ಮೈನಲ್ಲಿ ಒಂದು ಕರ್ಣ ಕವಚ ಕೂಡ ಇಲ್ಲ, ಕೈನಲ್ಲಿ ಬಿಲ್ಲಿಲ್ಲ, ರಥ ಉದುಗೋಗಿದೆ, ಯಾರು ಅವನು ಹೇಳು ಅಂತ. ಅಲ್ಲಿ ಒಂದು ಪ್ರಸಂಗದಲ್ಲಿ ಹೇಳ್ತಾನೆ ಅವನು, ಮುರಾರಿ ನೀನು ದೊಡ್ಡ ಹಂತಕ, ನೀನು ಕೃಷ್ಣಂದೆಲ್ಲ ಅವನು ಈ ಕಂಸ ಸಂಹಾರದಿಂದ ಹಿಡಿದು ಎಲ್ಲ ಕಥೆಗಳನ್ನು ಹೇಳ್ತಾನೆ, ನೀನು ಆ ಥರದವನು, ನೀನು ಏನು ಸೆಣಸು ಸೇರದ ವೀರ ಅಂತ ಹೇಳ್ತಾನೆ. ಅಂದರೆ ನಿನಗೆ ಯಾರನ್ನಾರು ಮುಗಿಸ್ಬೇಕಂದ್ರೆ ಹೆಂಗಾದರೂ ಮುಗಿಸ್ಬಿಡ್ತೀಯ, ಯಾವುದೋ ಹಳೆ ದ್ವೇಷದಿಂದ ನನ್ನನ್ನು ನೀನು ಕರ್ಣನ ಮುಂದೆ ನಿಲ್ಲಿಸ್ಬಿಟ್ಟಿದ್ಯಾ ಅಂತ ಈ ಒಂದು ಪ್ರಸಂಗ ಬರುತ್ತೆ. ಯೂಸ್ ಮಾಡ್ಕೊಂತ ಅವ್ನು ಕೊಲ್ಲಕ್ಕೆ ನಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ ಅವನು, ನಾನು ಹೊಡಿಬೇಕು ಅಂತ ಅನಿಸ್ತಾರೆ ಅಂತ. ಕಣ್ಣರಿಯದಿದ್ದೊಡೆಯಂ ಕರಳರಿಯದೆಯಂ ಅಂತ ಹೇಳಿ ಕೇಳ್ತಾರೆ. ಅವನಿಗೆ ಅಷ್ಟು ವ್ಯಾಕುಲ ಆಗುತ್ತೆ ಅರ್ಜುನನಿಗೆ ಕರ್ಣನ ಮೇಲೆ ಬಾಣ ಏರಿಸ್ಬೇಕು ಅಂದರೆ. ಈ ಪ್ರಸಂಗ ಪ್ರತಿ ಸಲ ಓದುವಾಗಲೂ ನನಗೇನೋ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಏನು ಮೂಲತಃ ನಾನೇನು ಭಾವುಕ ವ್ಯಕ್ತಿ ಏನಲ್ಲ, ಅಂದರೆ ಸಂವೇದನೆ ನನಗೆ ಮನೋವೈದ್ಯಕೀಯ ಶಾಸ್ತ್ರಕ್ಕೆ ಎಷ್ಟು ಬೇಕೋ ಅಥವಾ ಸಾಹಿತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಆದರೆ ಈ ಸಾಹಿತ್ಯದಲ್ಲಿ ಅದೊಂದು ಶಕ್ತಿ ಇದೆ ಅಂತ ನನಗೆ ಅನ್ನಿಸ್ತು. ಆ ಪ್ರಸಂಗಗಳನ್ನು ಓದುವಾಗ ಆ್ಯಕ್ಚುಲಿ ನನಗೆ ಒಂಥರ ಈ ಮೈ ರೋಮ ಎಲ್ಲ ನಿಮಿರುವಂಥದ್ದು ಅಥವಾ ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋ ಅನ್ನೋಂಥದ್ದು ಈ ಥರ ಆಗ್ತಾಯಿತ್ತು. ಅವನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಕರೀತಾರೆ ವ್ಯಾಸನಿಗೆ. ಅವನು ಈ ಶಲ್ಯ ಪ್ರಸಂಗದಲ್ಲಿ ಕೂಡ ಕೆಲವೊಂದು ವರ್ಣನೆಗಳು ಭಾಳ ಚೆನ್ನಾಗಿ ಬರುತ್ತೆ. ಅವನು ಶಲ್ಯನಿಗೆ ಇವನು ದುರ್ಯೋಧನವಾಗಿ ಹೇಳ್ತಾನೆ, ನೀನು ಕರ್ಣನಿಗೆ ನೀನು ಸಾರಥಿ ಆಗಬೇಕು ಅಂತ. ಆವಾಗ ಮೀಸೆ ಕುಣಿದುವು ಅಂಥೇಳಿ ಹೇಳ್ತಾನೆ, ಮುಖ ಕೆಂಪೇರಿ ಅವನು ಮೀಸೆ ಕುಣಿತಾ ಇದ್ವು ಅಂತ, ಅಷ್ಟು ಕೋಪ ಅವನಿಗೆ. ಅದಕ್ಕೆ ಕುವೆಂಪು ಹೇಳೋದು, ಕುಮಾರವ್ಯಾಸನ ಪಾತ್ರಗಳು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುದೈ ಅಂಥೇಳಿ ಭಾರತ ಕಣ್ಣಲ್ಲಿ ಬರುವುದಂತ. ಕುಮಾರವ್ಯಾಸನ ಪಾತ್ರ ಎಷ್ಟು ಲೈವ್ಲಿ ಅಂದರೆ ಬರೀ ಜಿಗಿಟಿದ್ರೆ ರಕ್ತ ಬರುತ್ತೇನೋ ಅನ್ನೋಷ್ಟು ವರ್ಣನೆಯಿಂದ ಕೂಡಿರುವಂಥದ್ದು ಅಂತ. ಪಂಪನಲ್ಲಿ ಕೂಡ ನಾವು ಬಂದರೆ ಪಂಪ ಕೂಡ ಆದಿಕವಿ. ಅವನಿಗೆ ತನ್ನ ಅರಿಕೇಸರಿಯನ್ನು ಅವನು ಕಾವ್ಯಕ್ಕೆ ಆಯ್ಕೆ ಮಾಡಿಕೊಂಡಿದ್ದು. ಜೊತೆಗೆ ಒಂದು ಈ ಭಾಗವತ ಪರಂಪರೆಯಲ್ಲಿ ಇದ್ದಂತಹ ಕಥೆಯನ್ನು ಅದನ್ನು ಜನಪದ ನೆಲೆಗೆ ತಂದಿದ್ದು ಕೀರ್ತಿ ಪಂಪನಿಗಿದೆ. ಅವನಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಏನೋ ಕುಲಂ ಕುಲಮಲ್ತು ಛಲಂ ಕುಲಂ ಅಣ್ಮು ಕುಲಂ ಅಭಿಮಾನಂ ಒಂದೇ ಕುಲಂ ಅಂತ ಹೇಳ್ತಾನೆ ಅವನು. ಸೊ ಕುಲದ ಕುರಿತಾದಂತಹ ಎಲ್ಲ ನಿದರ್ಶನ ಈ ಕರ್ಣ ಇಲ್ಲಿರ್ಬೋದು ತನ್ನ ಕುಲದ ಕೀಳರಿಮೆಯನ್ನು ತನ್ನ ವೀರತ್ವದಿಂದ ಹೊಡೆದಾಡ್ತಾನೆ. ಇದು ಶಿಕ್ಷಣದ ಕಾಲ, ಜ್ಞಾನದ ಕಾಲ. ನಾವು ನಮ್ಮ ಕುಲದ ಕೀಳರಿಮೆನೋ ಅಥವಾ ನಮ್ಮ ಗ್ರಾಮ್ಯ ಬದುಕಿನ ಕೀಳರಿಮೆನೋ ಅಥವಾ ನಮ್ಮ ಬಡತನದ ಕೀಳರಿಮೆನೋ ಇದನ್ನು ನಾವು ಶಿಕ್ಷಣದಿಂದ ಹೊಡಿಬೋದು. ಇದು ನಾನು ಕರ್ಣನಿಂದ ಕಲಿತಂತಹ ಪಾಠ. ನಿಜಕ್ಕೂ ಪ್ರಾಯೋಗಿಕವಾಗಿ ಆಗುತ್ತೆ ಅದು. ಈಗ ಒಬ್ಬ ಮನುಷ್ಯ ಸಮಾಜದಿಂದ ಬೇರೆ ಬೇರೆ ಕಾರಣಕ್ಕೆ ಅವಮಾನಿತನಾಗಿ ದಮನಿತನಾಗಿರುವಂಥ ಒಬ್ಬ ಮನುಷ್ಯ ಶಿಕ್ಷಣ ಪಡ್ಕೊಂಡು ನನ್ನ ಆ ಕಳಂಕಗಳನ್ನೆಲ್ಲ ಹೊಡಿತೀನಿ ಅಂತ ಬಂದರೆ ಆಗುತ್ತಾ, ಆಗಿದೆಯಾ? ಇದು ಭಾಳಷ್ಟು ವೆರಿ ವೆರಿ ಟ್ರಿಕ್ಕಿ ಆ್ಯಂಡ್ ವೆರಿ ಕಾಂಟ್ರವರ್ಷಿಯಲ್ ಪ್ರಶ್ನೆ. ಏನಾಗುತ್ತೆ ಇದರಲ್ಲಿ, ಇದು ಒಂದು ಮೂವಿ ಇದೆ ಅಂತ ಆಯುಷ್ಮಾನ್ ಖುರಾನದೊಂದು ಆರ್ಟಿಕಲ್ 15 ಅಂತ ಹೇಳಿ ಒಂದು ಸಿನಿಮಾ ಇದೆ. ಅದರಲ್ಲಿ ಒಂದು ಪೊಲೀಸರು ಮಾತಾಡೋದೊಂದಿರುತ್ತೆ. ಅದರಲ್ಲಿ ಯಾರು ಮೇಲು ಜಾತಿಯವನು, ಯಾರು ಕೀಳು ಜಾತಿಯವನು, ಅದರೊಳಗೆ ಯಾರು ಮೇಲು ಯಾರು ಕೀಳು ಅಂತ. ಒಂದೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಈಗ ಅಂಬೇಡ್ಕರ್ ತತ್ವದ ಬಗ್ಗೆ ಆ್ಯಕ್ಚುಲಿ ಈ ಸಲ UPSC ಮೇನ್ಸ್ನಲ್ಲಿ ಕೂಡ
ಅಂಬೇಡ್ಕರ್ ವಿಚಾರ ದಲಿತ ಸಾಹಿತ್ಯಕ್ಕೆ ಹೇಗೆ ಪೂರಕ ಅಂತ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ನಾನು ಬರೆದಿದ್ದೀನಿ. ಒಂದು, ಈ ದಲಿತ ಸಾಹಿತ್ಯ ಅಥವಾ ಪರಂಪರೆಯನ್ನು ಬಿಟ್ಟು ಅಂಬೇಡ್ಕರ್ನ ನೋಡಿದ್ರೆ, ಇವತ್ತು ಅಂಬೇಡ್ಕರ್ ಹೇಳಿದ ಕೋಟು, ವಿ ಕೆನಾಟ್ ಪ್ರೋಗ್ರೆಸ್ ಇಫ್ ದ 50% ಆಫ್ ದಿ ಎಂಟೈರ್ ಸೊಸೈಟಿ ಈಸ್ ಬ್ಯಾಕ್ವರ್ಡ್, ದಟ್ ಈಸ್ ವೈ ವುಮೆನ್ ಆರ್ ಈಕ್ವಲಿ ನೀಡೆಡ್ ಟು ಪ್ರೋಗ್ರೆಸ್ ಅಂತ ಹೇಳಿದ್ದಾರೆ. ನಮ್ಮ ಹೆಣ್ಣನ್ನು ನಾವು ಹಿಂದುಬಿಟ್ಬಿಟ್ರೆ 50% ನಮ್ಮ ಸಮಾಜ ಹಿಂದುಳಿದಂಗೆ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ವಿವೇಕಾನಂದ ಕೂಡ ಅದನ್ನೇ ಹೇಳಿರೋದು, ಒಂದೇ ರೆಕ್ಕೆನಲ್ಲಿ ಪಕ್ಷಿ ಹಾರೋದಕ್ಕಾಗಲ್ಲ ಅಂತ. ಸೊ ಹೆಣ್ಣಿನ ವಿಷಯದಲ್ಲಿರ್ಬೋದು, ದಲಿತರ ವಿಷಯದಲ್ಲಿರ್ಬೋದು, ಬಡವರ ವಿಷಯದಲ್ಲಿರ್ಬೋದು, ಅಥವಾ ಒಬ್ಬ ಆರ್ಥಿಕ ತಜ್ಞನಾಗಿರ್ಬೋದು, ಅಥವಾ ನಮ್ಮ ಸಂವಿಧಾನವನ್ನು ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂದರೆ ಭಾರತದ ಸಂವಿಧಾನ, ಅದನ್ನು ನಿರೂಪಣೆ ಮಾಡೋದ್ರಲ್ಲಿರ್ಬೋದು. ಇದರಲ್ಲಿ ಅವರ ಪಾತ್ರ ಭಾಳ ಮುಖ್ಯ ಇದೆ. ಒಂದು, ಶಿಕ್ಷಣ ಒಬ್ಬ ವ್ಯಕ್ತಿಯನ್ನು ಅಪ್ಲಿಫ್ಟ್ ಮಾಡುತ್ತೆ ಅಥವಾ ಅವನನ್ನು ಉನ್ನತ ಸ್ಥಾನಕ್ಕೆ ಇರುತ್ತೆ. ಎರಡನೇದು ಏನಂದರೆ, ಈ ಶಿಕ್ಷಣದಿಂದ ಏನಾಗುತ್ತೆ, ಅವನೊಬ್ಬನೇ ಅಲ್ಲ, ಅವನ ಸುತ್ತಮುತ್ತ ಇರೋರು ಕೂಡ ಬೆಳಕಿಗೆ ಬರ್ತಾರೆ. ಇವತ್ತು ಇರೋದು ಒಂದು ಜ್ಞಾನ, ಎರಡನೇದು ಸ್ಕಿಲ್ ಅಥವಾ ಕೌಶಲ್ಯ. ಇದೆರಡೇ ಇವತ್ತು ಆಧುನಿಕ ಯುಗದಲ್ಲಿ ಇರೋವಂಥದ್ದು. ಯಾವ ದುಡ್ಡು ಇರ್ಬೋದು, ಏನೇ ಇರ್ಬೋದು, ಎಲ್ಲ ಟೆಂಪ್ರರಿ. ಒಂದು ಸೆನ್ಸೆಕ್ಸು, ಒಂದು ಟ್ರೇಡು, ಒಂದು ಇನ್ವೆಸ್ಟ್ಮೆಂಟು ಬ್ಯಾಂಕ್ರಪ್ಟ್ ಆಗಿಬಿಟ್ರೆ ಹೋಗ್ಬಿಡುತ್ತೆ. ಹಾಗಾಗಿ ಶಿಕ್ಷಣದ್ದು ಮಹತ್ವ ಭಾಳ ಇದೆ. ಈಗ ನಾನು ಇವತ್ತಿಗೆ ನಾನು ಒಬ್ಬ ಖ್ಯಾತ ಮನೋವೈದ್ಯನಾಗಿ ನಮ್ಮ ಹತ್ರ ಸುಮಾರು ಜನ ಬರ್ತಾರೆ ಪೇಷೆಂಟ್ಗಳು, ಎಲ್ಲ ವರ್ಗಗಳಿಂದ ಬರ್ತಾರೆ, ಎಲ್ಲದರಿಂದ ಬರ್ತಾರೆ. ನೀವು ಯಾರನ್ನು ಬಂದು ನಿಮ್ಮದು ಊರು ಯಾವುದು, ನಿಮ್ಮದು ಜಾತಿ ಯಾವುದು ಯಾವತ್ತೂ ಕೇಳಲ್ಲ. ಒಬ್ಬ ವೈದ್ಯನ ಹತ್ರ ಒಬ್ಬ ರೋಗಿ ಬರ್ತಾರೆ ಅಂದರೆ ಅವ್ರ ಸ್ಕಿಲ್ ಎಷ್ಟು ಚೆನ್ನಾಗಿದೆ, ಕೈಗುಣ ಎಷ್ಟು ಚೆನ್ನಾಗಿದೆ, ಡಿಗ್ರಿ ಏನಿದೆ ಅಂತ ನೋಡ್ತಾರೆ. ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿದಾಗ, ಪ್ರೈವೇಟ್ ಪ್ರಾಕ್ಟೀಸ್ನಲ್ಲೂ ಕೂಡ ಒಳ್ಳೆ ಹೆಸರಿದೆ ಒಬ್ಬ ವ್ಯಕ್ತಿಗೆ ಅಂದರೆ, ಅವರು ಕೊಟ್ಟಿರೋಂಥ ಟ್ರೀಟ್ಮೆಂಟ್ಗಳು ಸಕ್ಸಸ್ಫುಲ್ ಆಗಿದೆ ಅಂದರೆ, ಅವರ ಬ್ಯಾಕ್ಗ್ರೌಂಡ್ ನೋಡಿದಲ್ಲೇ ಭಾಳಷ್ಟು ಜನ ಟ್ರೀಟ್ಮೆಂಟ್ ತೊಗೊಂಡು ಬರೋವಂಥವ್ರು ಇದ್ದಾರೆ. ಆದರೆ ಒಬ್ಬ ವೈದ್ಯರ ಹಿನ್ನೆಲೆ, ಜಾತಿ ನೋಡಿ ಬರುವ ಪೇಷಂಟ್ಸು ಇದ್ದಾರೆ. ಈ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಡೆಗಳಲ್ಲಿ ಈ ಸರ್ನೇಮ್ ಬೇಸ್ಡ್ ಪ್ರಾಕ್ಟೀಸಸ್ ಇದೆ. ಅಂದರೆ ಅಡ್ಡೆಸರು ನೋಡಿಬಿಟ್ಟು ರೋಗಿಗಳು ಹೋಗುವಂಥದ್ದು ಪರಿಪಾಠ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದು ಹುಟ್ಟಿನಿಂದ ಏನು ಬರುತ್ತೆ ಅದನ್ನು ನೀವು ಸುಡೋದಕ್ಕಾಗಲ್ಲ. ನಾನು ಮಾದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ದೀನಿ ಅಂದರೆ ಅದು ನಾನು ಯಾವತ್ತಿದ್ರೂ ಶಾಶ್ವತ. ಅದು ನಮ್ಮ ರಕ್ತ ಮಾಂಸ ಮಜ್ಜೆಗಳ ಹಾಗೆ ಅದು ಶಾಶ್ವತ. ಅಥವಾ ನಾನು ಇಂಥ ಕುಲಾನೋ ಅಥವಾ ನಾನು ಇಂಥ ಶಾಲೆನಲ್ಲಿ ಓದಿದ್ದೀನಿ ಅನ್ನೋದನ್ನು ನಾವು ನಮ್ಮ ಇತಿಹಾಸನ ಬದಲಾಯಿಸೋಕ್ಕಾಗಲ್ಲ, ನಾವು ನಮ್ಮ ಮುಂದಿನ ದಿನ ಬದಲಾಯಿಸ್ಬೋದು. ಈಗ 10 ಜನ ಡಾಕ್ಟ್ರುಗಳಿದ್ದಾರೆ ಅಂತ ಇಟ್ಕೊಳ್ಳಿ, ಯಾರಿಗೋ ಒಬ್ಬನದು ಏನೋ ಇತಿಹಾಸ ಇದೆ ಅಂದರೆ ಅವನು 10 ಜನರಲ್ಲಿ ಅವನು ಉತ್ಕೃಷ್ಟನಾಗಬೇಕು, ಅವನು ಶ್ರೇಷ್ಠನಾಗಬೇಕು, ಅವನ ಜ್ಞಾನ ಅಥವಾ ಅವನ ಕೌಶಲ್ಯ ಚೆನ್ನಾಗಿರಬೇಕು. ಇದು ಏನಂದರೆ ಇದು ಒಂದು ಹೋರಾಟನೇ, ಇದು ಕೂಡ ಒಂದು ಹೋರಾಟ. ನಾವೇನು ಇವತ್ತು ನಾವು ಸಂವಿಧಾನದಲ್ಲಿ ನಾವು ಈಕ್ವಾಲಿಟಿ, ಸಮಾನತೆ ಅಂತ ಹೇಳ್ತೀವಿ, ಅದಿದ್ದರೂ ಕೂಡ ನಮ್ಮ ಸಮಾಜ ಏನಿದೆ ಅದು ಮೊನ್ನೆ ತಾನೇ ನಾವೆಲ್ಲ ನೋಡಿದ್ವಿ, UP-ನಲ್ಲಿ ಎಲ್ಲೋ ದೇವಸ್ಥಾನದೊಳಗೆ ಯಾರೋ ಹೋದರು ಅಂಥೇಳಿ ಅವ್ರಿಗೆ ಹೊಡೆದು ಐ ಥಿಂಕ್ ಒಬ್ಬ ವ್ಯಕ್ತಿಯ ಪ್ರಾಣನೇ ಹೋಯ್ತು ಅನಿಸುತ್ತೆ. ಈ ಕೋಲಾರಲ್ಲಿ ಕೂಡ ಒಂದು ಘಟನೆ ಆಯಿತು. ದೇವ್ರದ್ದೊಂದು ಏನೋ ಕೋಲ್ ಇಟ್ಕೊಳ್ಳೋಕ್ಕೆ ಮುಟ್ಟಿದಾಗ ಅವನಿಗೆ ಕೋಲಾರಲ್ಲಿ ಹೊಡೆದ್ರು ಅಂತ. ಈ ಒಂದು ಮಗು ದೇವಸ್ಥಾನಕ್ಕೆ ಹೋಯ್ತು ಅಂತ ಮಾಡೋಂಥದ್ದು. ಈ ನಮ್ಮೂರಿನಲ್ಲೇ ಭಾಳಷ್ಟು ನಮ್ಮ ತಂದೆಯವರೆಲ್ಲ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮೇಲಿಂದ ಎತ್ತಿ ನೀರು ಹೋಯ್ತಾ ಇದ್ರು, ಕುಡಿಯೋದಕ್ಕೆ ನೀರಿನ ಬೊಗಸೆನಲ್ಲಿ ಕುಡಿಬೇಕಾಗಿದ್ದಂಥದ್ದು. ಅಂದರೆ ಒಂದು ತೇಜಸ್ವಿ ಅವರ ಒಂದು ಕೋಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ನಮಗೆ ಕಲಿಸಿರುವ ಪಾಠವೆಂದರೆ ನಾವು ಇತಿಹಾಸದಿಂದ ಯಾವ ಪಾಠವನ್ನು ಕಲಿಯುವುದಿಲ್ಲ ಅಂತ. ಅದು ಅವ್ರು ಹೇಳೋದಂಥ ಕೋಟು. ಆದರೆ ಸಮಾಜ ಕೂಡ ನಿಂತು ನೀರಲ್ಲ, ಇವತ್ತಿನ ಪರಿಸ್ಥಿತಿಗೆ 100 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವು ಕಂಪೇರ್ ಮಾಡಿ ನೋಡಬೇಕು. ಏನೋ ಈ ಅಸ್ಪೃಶ್ಯತೆ ಇರ್ಬೋದು ಅಥವಾ ಈ ಆಚರಣೆಗಳಿರ್ಬೋದು, ಆವತ್ತು ಹೇಗಿತ್ತು ಇವತ್ತು ಹಾಗೇ ಇದೆಯಾ? ಇದೆ, ಮನಸ್ಸಲ್ಲಿ, ಎಲ್ಲರ ಮನಸ್ಸಿನಲ್ಲಿರ್ಬೋದು, ಸುಪ್ತ ರೂಪದಲ್ಲಿರ್ಬೋದು, ಅಥವಾ ಅಲ್ಲಿ ಇಲ್ಲಿ ವ್ಯಕ್ತ ಆಗ್ತಾ ಇರ್ಬೋದು. ಬಟ್ ಒಂದಾನೊಂದು ಕಾಲದಲ್ಲಿ ಅಸ್ಪೃಶ್ಯರು ಒಂದು ಡೋಲ್ ಇಟ್ಕೊಂಡು ಅಥವಾ ಒಂದು ತಟ್ಟೆ ಇಟ್ಕೊಂಡು ನಾನು ಬರ್ತಾಯಿದ್ದೀನಿ ಅಂತ ಸಾರ್ಕೊಂಡು ಬರಬೇಕಾಗಿತ್ತು. ಅವರ ನೆರಳು ಬಿದ್ದರೆ ಅದು ಮಹಾಪಾಪ ಅಂಥೇಳಿ ಹೇಳ್ತಾಯಿದ್ರು, ಅಥವಾ ಜೀತ ಪದ್ಧತಿ. ಓಕೆನಾ? ನೀವು ಇದನ್ನು ನೋಡ್ಬೋದು, ಏನೋ ಗುತ್ತಿ, ನಾಯಿಗುತ್ತಿ, ಮದುಮಗಳು ನಾಯಿಗುತ್ತಿ ಇರ್ಬೋದು. ಆಯಿತಾ? ಮನೆ ಹಿತ್ತಲು ಬಾಗಿಲಿಂದ ಬಂದು ಒಂಚೂರು ಎಣ್ಣೆನೋ ಒಂಚೂರು ಏನೋ ಮನೆ ಉಳಿದಿರೋದು ಬಿಸಾಕಿದ್ರೆ ಆಯ್ಕೊಂಡು ತಿನ್ನೋವಂಥ ಪರಿಸ್ಥಿತಿ ಇರ್ಬೋದು.
ಅದು ಹಾಂ ಚೋಮನ್ ಕಥೆನೂ ಅದೇ, ಚೋಮನ್ ಮಕ್ಕಳ ಕಥೆನೂ ಅದೇ. ಇದು ಇತಿಹಾಸ. ಬಟ್ ಆವತ್ತಿಗೂ ಇವತ್ತಿಗೂ ಬದಲಾವಣೆ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಒಂದು ಕಾನೂನುಗಳು ಬಿಗಿಯಾಗಿದ್ದಾವೆ, ಮನಸ್ಸಿನಲ್ಲಿ ಇರೋದನ್ನು ಕಂಪ್ಲೀಟಾಗಿ ಹೋಗಲಾಡಿಸ್ಬೇಕು. ಹೇಗೆ ಅಂದರೆ, ಈ ಉದಾಹರಣೆಗೆ ನಮ್ಮ ದೇಶದಲ್ಲಿ 3 ಇದೆ. ಏನೋ ಒಂದು ಮುಸ್ಲಿಮ್ಸ್ ಪೇಟ್ರಿಯಾಟಿಸಮ್, ಎ ವುಮೆನ್ಸ್ ಕ್ಯಾರೆಕ್ಟರ್ ಆ್ಯಂಡ್ ಎ ದಲಿಟ್ಸ್ ಮೆರಿಟ್ ಈಸ್ ಆಲ್ವೇಸ್ ಡೌಟೆಡ್ ಅಂತ ಇದೆ. ಒಂದು ಹೆಣ್ಣಿನ ನಡತೆ, ಒಂದು ಏನೋ ಮುಸಲ್ಮಾನರ ರಾಷ್ಟ್ರಪ್ರೇಮ, ಮತ್ತು ಒಬ್ಬ ದಲಿತನ ಮೆರಿಟ್ ಅಥವಾ ಒಂದು ಶಿಕ್ಷಣ ಅರ್ಹತೆ, ಇದು ಯಾವತ್ತಿದ್ರೂ ಡೌಟ್ ಅಂತ ಇದೆ. ಇದನ್ನೆಲ್ಲ ಮೀರಿಸಿ ನಿಲ್ಬೇಕಂದ್ರೆ ನಾವು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಮುಂದೆ ಬರಬೇಕಂದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಜೊತೆಗೆ ನೀನು ಕೂಡ ಬದಲಾಗ್ತೀಯ, ನಿನ್ನ ಸಮಾಜ ಕೂಡ ಬದಲಾಗುತ್ತೆ. ನಿನ್ನ ಸಮಾಜ ಅಂದರೆ ಸುತ್ತಮುತ್ತಲಿನ ಪರಿಸರ ಬದಲಾಗುತ್ತೆ. ಜೊತೆಗೆ ಮುಂದೆ ಸಮಾಜ ಕೂಡ ಬದಲಾಗುತ್ತೆ. ಇದನ್ನು ನಾವು ಹೋಗಲಾಡಿಸ್ಬೇಕು. ನಮಗೆ ಸುಮಾರು ನಮಗೆ ನೀನು ವೇದಿಕ್ ಸಿವಿಲೈಸೇಷನ್ ಅಂತ ತೊಗೊಂಡ್ರೆ ಸುಮಾರು ಜಾತಿ ಪದ್ಧತಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಜಾತಿ ಪದ್ಧತಿಯನ್ನು ಹೊಡೆದಾಕಬೇಕು ಅಥವಾ ನಿರ್ನಾಮ ಮಾಡಬೇಕು ಅನ್ನೋದು ಸುಮಾರು 100 ವರ್ಷದ ಪ್ರಯತ್ನ ಅಷ್ಟೇ. ಸೊ ಮುಂದೆ ಒಂದಲ್ಲ ಒಂದು ದಿವಸ ನಾವು ಯಶಸ್ವಿ ಆಗ್ಬೋದು. ಆ್ಯಂಡ್ ವರ್ಷದಿಂದ ವರ್ಷಕ್ಕೆ ಅಲ್ಲಲ್ಲಿ ಘಟನೆಗಳನ್ನು ಬಿಟ್ಟರೆ ಅಥವಾ ಅವರಿವರ ಮನಸ್ಸಿನಲ್ಲಿರುವಂಥ ವಿಷಯವನ್ನು ಬಿಟ್ಟರೆ ಸಮಾಜ ತಿಳಿಗೊಳ್ತಾ ಬರ್ತಾಯಿದೆ. ಮುಂದೊಂದು ದಿವಸ ಅದು ಅಚೀವ್ ಮಾಡಿದ್ರು ಮಾಡ್ಬೋದು ಅಂತ ಅನಿಸುತ್ತೆ. ಸೊ UPSCಗೆ ಬಂದರೆ ನೀವು UPSC ಅಂದರೆ ಯು ಕ್ಯಾನ್ ಬ್ರಿಂಗ್ ಇನ್ ಚೇಂಜ್ ಅಂತ UPSCಗೆ ಬಂದದ್ದು. ಕನ್ನಡ ತರಗತಿ ಮುಗಿದ್ಮೇಲೆ ನಾನು ಇಲ್ಲಿ ಬಂದು ಸುಬ್ಬಯ್ಯನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ. ಅಂದರೆ UPSC ಫುಲ್ ಟೈಮ್ ಮಾಡಲಿಲ್ಲ ನೀವು? ಅಲ್ಲ, ಅಲ್ಲಿ ಕನ್ನಡ ಕ್ಲಾಸ್ ಇರೋವರೆಗೂ ನಾನು UPSCನಲ್ಲಿದ್ದೆ, ಅಲ್ಲಿ ಚಂದ್ರ ಲೇಔಟ್ನಲ್ಲಿದ್ದೆ. ಅದಾದ ನಂತರದಲ್ಲಿ ನಾನು ಇಲ್ಲಿ ಬಂದು ನನಗೆ ಜೊತೆಗೆ ಅದೇ ನನಗೆ ಮೊದಲಿಂದ ನಾನು ಏನೋ MBBS ಮುಗಿದಾಗಿಂದನೂ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರಬೇಕು ಅಂತ. ನನಗೆ ಮನೆಯಲ್ಲಿ ದುಡ್ಡು ಕೇಳೋದು ಅಥವಾ ನನಗೆ ಖರ್ಚಿಗೆ ಏನಕ್ಕೋ ಬೇಕು ಅಥವಾ ಫೀಸ್ಗೆ ಏನಕ್ಕೋ ಬೇಕು ಅಂತ ಕೇಳೋದು ಅದು ನಾನು ಯಾವತ್ತೂ ಮಾಡಲಿಲ್ಲ. ಇಲ್ಲಿವರೆಗೂ ನಾನು ಯಾವತ್ತೂ ಮಾಡಿಲ್ಲ. MBBSಗೆ ನಾನು ಫೈನಲ್ MBBSಗೆ ಕೇಳಿದ್ದೆ ಲಾಸ್ಟ್ ನನ್ನ ಮನೆಯಲ್ಲಿ. ಆಮೇಲಿಂದ ಯಾವತ್ತೂ ನಾನು ಇಷ್ಟು ವರ್ಷದಲ್ಲಿ ಸುಮಾರು ಕಳೆದ 10-12 ವರ್ಷದಲ್ಲಿ ನಾನು ಯಾವತ್ತೂ ಮನೆಯಲ್ಲಿ ಕೇಳಿಲ್ಲ. ಇನ್ಫ್ಯಾಕ್ಟ್ ನಾನೇ ಸಣ್ಣ ಪುಟ್ಟ ಮನೆಯದು ಏನಾದಿದ್ದರೆ ನಾನೇ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ಸುಬ್ಬಯ್ಯ ಬಂದು ಕೆಲಸಕ್ಕೆ ಸೇರಿಕೊಂಡೆ. ಅದರ ನಂತರದಲ್ಲಿ ಕೆಲಸದ ಜೊತೆಗೆ ನಾನು ಓದ್ತಾಯಿದ್ದೆ. ಅದು ಪ್ರೈವೇಟ್? ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜು. ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಓದ್ತಾಯಿದ್ದೆ ನಾನು. ಜೊತೆಗೆ ಈ ಪರೀಕ್ಷೆ ಹತ್ತಿರ ಬಂದಾಗ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೆ. ಪರೀಕ್ಷೆ ಇನ್ನೇನು UPSC ಪರೀಕ್ಷೆ 1 ತಿಂಗಳಿದೆ 2 ತಿಂಗಳಿದೆ ಅನ್ನುವಾಗ ಬೆಂಗಳೂರು ಹೋಗ್ತಾಯಿದ್ದೆ. ಅಲ್ಲಿ ಬೆಂಗಳೂರಿನಲ್ಲಿ ನಾನು ಭಾಳ ನೆನೆಸ್ಬೇಕು ಅಂದರೆ ಕೆಲವು ಫ್ರೆಂಡ್ಸ್ಗಳು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ನಂದೀಶ್ ಅಂತೇಳಿ ಇವಾಗ ಬೆಂಗಳೂರಿನಲ್ಲಿ ಅವರು ವೈದ್ಯರು, ಅವರು ನಿಶಾಂತ್ ಅಂತೇಳಿ ಈ ಸಲ ಅವರು KPSC ಮೇನ್ಸ್ ಇವತ್ತು ಬರೆದಿದ್ದಾರೆ. ಜೊತೆಗೆ ಲಾಸ್ಟ್ ಟೈಮ್ ಅವರು ಫಾರೆಸ್ಟ್ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಅವರು IFS ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಈ ವರ್ಷ ಅವ್ರದ್ದು UPSC ಕ್ಲಿಯರ್ ಮಾಡ್ತಾರೆ ಅಂತ ಹೋಪ್ ಇದೆ ನನಗೆ. ಭಾಳ ಟ್ಯಾಲೆಂಟೆಡ್ಡು, ನಮಗೆ ಆ್ಯಕ್ಚುಲಿ ಫ್ರೆಂಡು, ಕೊಲೀಗು, ಜೊತೆಗೆ ಮ್ಯೂಚುವಲ್ ಇದೇನೇ ಡಿಸ್ಕಷನ್ ಇದ್ದರೂ ನಾವು ಅವ್ರ ಜೊತೆ ಮಾಡೋವಂಥದ್ದು. ಅವರು ಜೊತೆಗೆ ಗಿರಿ ಈಸ್ ಆಲ್ಸೋ ನನ್ನ ಫ್ರೆಂಡು, ವೈದ್ಯರು ಕೂಡ ಅವರು ಆ್ಯಕ್ಚುಲಿ ನನಗೆ ನಾನು ಬೆಂಗಳೂರಿಗೆ ಹೋದರೆ ಅನ್ನದಾತರು ಆಶ್ರಯದಾತರು ಅವರೇ. ಅಲ್ಲಿ ಹೋಗಿ 1 ತಿಂಗಳಿದ್ರೂ ನಾನೇ ದುಡ್ಡು ಹಾಕಿದ್ರೂ ಇಸ್ಕೊಳ್ಳಲ್ಲ, ವಾಪಸ್ ರೀಫಂಡ್ ಮಾಡಿಬಿಡ್ತಾರೆ. ನನ್ನ ಮೇಲಿರೋ ಅಭಿಮಾನಕ್ಕೋ ಪ್ರೀತಿಗೋ ಗೊತ್ತಿಲ್ಲ. ಸೊ ಇವ್ರನ್ನ ನಾನು ನೆನೆಸ್ಕೊಳ್ಲೇಬೇಕು. ಹಾಗೆಯೇ ಪ್ರಶಾಂತ್ ಅಂತ. ಸೊ ಅಲ್ಲಿಗೆ ಹೋಗಿ ಪರೀಕ್ಷೆ ಇರುವಾಗ ಅಲ್ಲಿ ಬರಿತಾಯಿದ್ದೆ ನಾನು. ಫಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಯಾರು ಕ್ಲಿಯರ್ ಮಾಡಲ್ಲ ಅಂತ ಎಲ್ಲ ಸುದ್ದಿ ಅದೇ ಹೇಳೋದು. 3-4 ಅಟೆಂಪ್ಟ್ ಬೇಕು ಕ್ಲಿಯರ್ ಮಾಡಲಿಕ್ಕೆ ಅಂತ. ನನಗೆ ಅದೊಂದಿತ್ತು ಕ್ಲಿಯರ್ ಮಾಡಲೇಬೇಕು ಅಂತ. ಸೊ ನಾನು ಓದಿದ್ದೆಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದಕ್ಕೆ ಓದಿದ್ದು ಸುಮಾರು 1 ವರ್ಷ ಓದಿದ್ದು. ಪ್ರಿಲಿಮ್ಸ್ ನೋಡಿದ್ರೆ ಕ್ಲಿಯರ್ ಆಗೋಯ್ತು ನಂದು. ಮೊದಲನೇ ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಕ್ಲಿಯರ್ ಆಗೋಯ್ತು. ಮೇನ್ಸಿಗೆ ಏನೂ ತಯಾರಿ ಮಾಡಿರಲಿಲ್ಲ. ಅಂದರೆ ನೋ ಕೋಚಿಂಗ್ ಏನು ತಗೊಳ್ತಾ ಇರಲಿಲ್ಲ. ಅಂದರೆ ಈ ಕೋಚಿಂಗು ಇವತ್ತಿಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ, ಕೋಚಿಂಗು ನಿಮ್ಮ ಹತ್ರ ದುಡ್ಡಿದೆ ಅಂದರೆ, ನೀವು ಓದೋದ್ರಲ್ಲಿ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ, ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ ಅಂದರೆ, ಇದು 3 ಕ್ರೈಟೀರಿಯಾ. ದುಡ್ಡಿರಬೇಕು, ಓದೋದ್ರಲ್ಲಿ ನೀವು ಸ್ವಲ್ಪ ಸ್ಲೋ ಇದ್ದೀರಾ ಅಂದರೆ, ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಕೋಚಿಂಗ್ ಅವಶ್ಯಕತೆ ಇದೆ. ಅದರ್ವೈಸ್ ಕೋಚಿಂಗ್ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ನಲ್ಲೇ ಸಾಕಷ್ಟು ವೀಡಿಯೋಗಳಿದೆ, ಫ್ರೀ. ನಿಮಗೆ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ ಯೂಟ್ಯೂಬ್ನಲ್ಲೇ. ಎಲ್ಲ ಇನ್ಸ್ಟಿಟ್ಯೂಟ್ನವ್ರೂ ಈಗ ಫ್ರೀ ಮಾಡಿಬಿಟ್ಟಿದ್ದಾರೆ. ಡೆಮೋಕ್ರಟೈಸೇಷನ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ ನಾವು. ಸೊ ನಿಮಗೆ ಸಾಕಷ್ಟು ನೀವು ಏನೇ ಡೌಟ್ ಬಂದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಸಿಗುತ್ತೆ ಕಂಟೆಂಟು. ಆ್ಯಂಡ್ ನಾನು ಓದೋದೆಲ್ಲ ಬುಕ್ಸ್ ಎಲ್ಲ ಓದ್ತಾಯಿದ್ದೆ ನಾನು. ಅದೇ ಏನು UPSCಗೆ ಏನು ಬುಕ್ಸ್ ಬೇಕೋ ಅದನ್ನೇ ಓದ್ತಾಯಿದ್ದೆ. ಯಾವ ಡೌಟ್ ಬರುತ್ತೋ ಅದನ್ನು ನಾನು ಇದು ಮಾಡ್ತಾಯಿದ್ದೆ, ಏನೋ ಸರ್ಚ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಅಥವಾ ಇದರಲ್ಲಿ. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಬಿಟ್ಟೆ ನಾನು. ಅದೇ ಭಾಳ ಕಷ್ಟ ಅಂತ ಹೇಳೋರು. ಅದೇ ವರ್ಷ 2023 ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ ನಾನು. ಅದೇ ಭಾಳ ಕಷ್ಟ ಅಂತ ಇದ್ರು. ಸೊ ಪ್ರಿಲಿಮ್ಸ್ ಕಷ್ಟ ಅಂತಾರ? ಪ್ರಿಲಿಮ್ಸೇ ಕಷ್ಟ ಅಂತ ಹೇಳೋದು. ಯಾಕೆಂದರೆ ಈ 14 ಲಕ್ಷ ಜನರಲ್ಲಿ
14,000 ಜನ ಕ್ಲಿಯರ್ ಮಾಡ್ತಾರೆ. 1%. 1%. 14,000 ಜನ ಅಷ್ಟೇ ಕ್ಲಿಯರ್ ಮಾಡೋದು. ಪ್ರಿಲಿಮ್ಸ್ ಕ್ಲಿಯರ್ ಆಗೋಯ್ತು. ಮೇನ್ಸ್ಗೆ ಏನೂ ತಯಾರಿ ಇರಲಿಲ್ಲ ನಂದು. ಸೊ ಆವಾಗ ಓಡಾಟ ಶುರು ಆಯ್ತು ನನಗೆ. ಮೇನ್ಸ್ಗೆ ಏನು ಓದೋದು, ಏನು ಮಾಡೋದು, ಏನು ಐಡಿಯಾ ಇಲ್ಲ. ಯಾಕೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಡೌಟ್? ಕ್ಲಿಯರ್ ಯಾರೂ ಕ್ಲಿಯರ್ ಮಾಡಲ್ಲ, ಪ್ರಿಲಿಮ್ಸೇ ಕ್ಲಿಯರ್ ಮಾಡಬೇಕು ಅಂತ ಏನಾರಾಗಲಿ. ಬಿಕಾಸ್ ನಾನು ಬೇರೆ ಮನೆಯಲ್ಲಿ ಹೇಳಿದ್ದೆ, ಅಂದರೆ ಮನೆಯಲ್ಲಿ ಕಮಿಟ್ಮೆಂಟ್ ಏನೋ ಒಂದೇ ಅಟೆಂಪ್ಟ್ ಬರಿತೀನಿ ನಾನು. ಆದರೆ ಆಯಿತು, ಆಗಿಲ್ಲ ಅಂದರೆ ಇಲ್ಲ ಅಷ್ಟೇ. ಆಗಿಲ್ಲ ಅಂದರೆ ಮೆಡಿಕಲ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಬಿಟ್ಟೆ. ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಅಷ್ಟೊತ್ತಿಗೆ ನಾನು ಅವನು ನಿಶಾಂತ್ ನನ್ನ ಫ್ರೆಂಡ್ ಇಬ್ಬರದು ಕ್ಲಿಯರ್ ಮಾಡಿಬಿಟ್ಟು, ಅವನದು 3ನೇ ಅಟೆಂಪ್ಟ 4ನೇ ಅಟೆಂಪ್ಟ. ಆವಾಗ ಇಬ್ಬರು ಕ್ಲಿಯರ್ ಮಾಡಿಬಿಟ್ವಿ. ಮೇನ್ಸ್ಗೆ ಏನು ಮಾಡಬೇಕು ಅಂತ. ಆ ಟೈಮ್ನಲ್ಲಿ ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅದು ಇದು ತಿರುಗಿದ್ವಿ, ಏನು ಮಾಡಬೇಕು. ನಮ್ಮ ಫ್ರೆಂಡ್ ಇನ್ನೊಬ್ರದ್ದು ಕ್ಲಿಯರ್ ಆಗಲಿಲ್ಲ, ಪ್ರಶಾಂತ್ ಅಂತೇಳಿ. ನಮ್ಮದು ಕ್ಲಿಯರ್ ಆಯಿತು ಅನ್ನೋದಕ್ಕಿಂತ ಅವ್ರದ್ದು ಆಗಲಿಲ್ವಲ್ಲ ಅಂತ ಬೇಜಾರು ನಮಗೆ ಆ ಟೈಮ್ನಲ್ಲಿ. ಸೊ ಅದರಲ್ಲೇ ಒಂದು 10 ದಿವಸ ಕಳೆದ್ಬಿಟ್ವಿ ಅಂತ ಕಾಣುತ್ತೆ ನಾವು. ಏನು ಓದಬೇಕು, ಏನು ಡಿಸೈಡ್ ಮಾಡಬೇಕು ಅನ್ನೋದ್ರೊಳಗೆ ಒಂದು 20 ದಿವಸ ಆಗ್ಬಿಡ್ತು. ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಗ್ಯಾಪ್ ಇರಲ್ಲ, 3 ತಿಂಗಳು ಇರುತ್ತೆ ಅಷ್ಟೇ. ಬಟ್ ಮೇನ್ಸು 9 ಪೇಪರ್ ಬರೀಬೇಕು ನಾವು. ಆ್ಯಂಡ್ ಈಚ್ ಪೇಪರ್ 250 ಮಾರ್ಕ್ಸು, 3 ಗಂಟೆ ಅಷ್ಟೇ ಟೈಮು. ಈಗೇನು ಎಲ್ಲ ಪರೀಕ್ಷೆ 100 ಮಾರ್ಕ್ಸಿಗೆ 3 ಗಂಟೆಲಿ ಬರೀತಾರೆ. 250 ಮಾರ್ಕ್ಸು 3 ಗಂಟೆಲಿ ಬರೀಬೇಕು. ರೈಟಿಂಗ್ ಸ್ಪೀಡಲ್ಲೇ ಇರಬೇಕು. ರೈಟಿಂಗ್ ಸ್ಪೀಡ್ ಇರಬೇಕು. ಇದರಲ್ಲಿ 12th ಫೇಲ್ ತೋರಿಸ್ತಾರಲ್ಲ, ಫ್ರೆಂಡ್ ಹೇಳ್ತಿಲ್ಲ ರೈಟಿಂಗ್ ಬರುತ್ತೆ ನಿಂಗೆ ಅಂದ್ಬಿಟ್ಟು, ಬರೀ ಅಬೌಟ್ ಯುವರ್ ಸೆಲ್ಫ್ ಬರೋಕ್ಕೆ ಬರಲ್ಲ ಅವ್ರಿಗೆ. ಸೊ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಇನ್ನೇನು ಎಕ್ಸಾಮ್ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಬರೋ ಅಷ್ಟೊತ್ತಿಗೆ ಎಕ್ಸಾಮೇ ಬಂದ್ಬಿಡ್ತು. ಒಂದು ಇನ್ನೊಂದು 20 ದಿವಸ 30 ದಿವಸ ಇದ್ದಿದ್ರೆ ಮೋಸ್ಟ್ಲಿ ಫಸ್ಟ್ ಅಟೆಂಪ್ಟಲ್ಲೇ ಮೇನ್ಸ್ ಕೂಡ ಕ್ಲಿಯರ್ ಮಾಡ್ತಾಯಿದ್ದೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇದೊಂದು ಆಗ್ಬಿಡ್ತು. ಅವ್ನು 12th ಫೇಲಲ್ಲಿ ಹೆಂಗೆ ಟೂರಿಸಮು ಟೆರರಿಸಮು ಮಾಡ್ತಾನೋ ಹಂಗೆ ನನಗೆ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ಅದಕ್ಕೆ ಬರೋದು, ಇದಕ್ಕದು ಬರೋದು ಮಾಡ್ಕೊಳ್ಳಲ್ಲ. ಹೆಂಗೋ ಬರ್ದಾನ್ ಬಿಡಪ್ಪ, ಅದ್ ಕಡೆ ಮಾಡಲ್ಲ ವ್ಯಾಲ್ಯೂಷನ್ ಅವರು. ಅದ್ರ ಮೇಲೆ ನಾನು ಬರೆಯೋಣ ಅನ್ಕೊಂಡೆ. ಇದು ಅಂತ ಅಲ್ಲಿ ಹೆಂಗಿರುತ್ತೆ UPSC-ನಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತಂದರೆ, ಈ ಉತ್ತರ ಪತ್ರಿಕೆ ಇರುತ್ತಲ್ಲ, ಉತ್ತರ ಪತ್ರಿಕೆನೂ ಪ್ರಿಂಟೆಡ್ ಬುಕ್ಲೆಟ್ ಬರುತ್ತೆ. ಕ್ವಶನ್ಗಳು ಪ್ರಿಂಟ್ ಆಗಿರುತ್ತೆ ಅಲ್ಲೇ ಮೇಲ್ಗಡೆ. ಆಯಾ ಪ್ರಶ್ನೆ ಕೆಳಗೆ ಅದೇ ಜಾಗ ಇರುತ್ತೆ. ಈಗ ಒಂದು 20 ಮಾರ್ಕ್ಸ್ ಪ್ರಶ್ನೆ ಇದೆ ಅಂದರೆ 4 ಪೇಜ್ ಗ್ಯಾಪ್ ಇಟ್ಟಿರ್ತಾನೆ. ಅದರಲ್ಲಿ ಏನಾಯಿತು, ಈ ಆಪ್ಷನಲ್ ಬೇರೆ ಇರುತ್ತೆ. ಈ ಆಪ್ಷನಲಲ್ಲಿ ಅಲ್ಲ, ಇದಿರುತ್ತೆ. ಆಪ್ಷನಲಲ್ಲಿ ನೀವು ಚೂಸ್ ಮಾಡ್ಬೋದು ಕ್ವಶನ್ನು. ಭಾಗ A, ಭಾಗ B ಏನೋ ಇರುತ್ತೆ. ನನಗೆ ಅದೆಲ್ಲ ಮೊದಲು ರೂಢಿನೇ ಇಲ್ಲ. ಅಂದರೆ ನಾನು ನೋಡಿರಲಿಲ್ಲ ಪೇಪರು ಯಾವ ಥರ ಇರುತ್ತೆ ಅಂತ. ಆ ಸಿದ್ಧತೆ ಕಡಿಮೆ ಇತ್ತು ನಂದು ಫಸ್ಟ್ ಟೈಮ್ ಹೋಗುವಾಗ. ಪೇಪರ್ ಅಲ್ಲಿ ಹೋದ್ಮೇಲೆ ಗೊತ್ತು ನನಗೆ ಇದರಲ್ಲಿ ಆಯ್ಕೆಗಳಿರುತ್ತೆ ಅಂತ. ಅಂದರೆ 5 ಪ್ರಶ್ನೆ ಕೊಟ್ಟರೆ ನಾವು 3 ಅಥವಾ 2 ಬರಿಬೋದು ಅನ್ನೋದು ನನಗೆ ಎಕ್ಸಾಮ್ ಹಾಲಲ್ಲೇ ಹೋಗಿ ಗೊತ್ತಾಗಿದ್ದು. ಹಾಗಾಗಿಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟೆ ಅಂತ ಅನಿಸುತ್ತೆ ನಾನು. ಜೊತೆಗೆ ಆ ಟೈಮಲ್ಲಿ ಎಕ್ಸಾಮ್ ಹಿಂದಿನ ದಿವಸ ನಾನು ಸ್ವಲ್ಪ ರಿಲ್ಯಾಕ್ಸ್ಡ್ ಇರಲಿಲ್ಲ, ಸ್ವಲ್ಪ ನರ್ವಸ್ ಇದ್ದೆ, ನೆನಪಾಗ್ತಾ ಇರಲಿಲ್ಲ, ಒಳ್ಳೆ ಮೈಂಡ್ಸೆಟ್ಟಿಂದ ಹೋಗಿರಲಿಲ್ಲ ನಾನು ಪರೀಕ್ಷೆಗೆ. ಸೊ ಏನಾಗೋಯ್ತು ಅಂದರೆ, ಅದು 2B ಮತ್ತು 3B 2023 ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಇಲ್ಲಿ ನವೋದಯ ಸಾಹಿತ್ಯ ಕೇಳಿದಾನೆ, ಇಲ್ಲಿ ನವ್ಯ ಸಾಹಿತ್ಯ ಕೇಳಿದಾನೆ. ಬರೆಯುವಾಗ ಏನು ಮಾಡಿದ್ದೀನಿ, ಪ್ರಶ್ನೆ ಬೇರೆದು ಓದಿ ಉತ್ತರ ಬೇರೆದು ಬರೆದ್ಬಿಟ್ಟೆ. ಎಕ್ಸಾಮ್ ಹಾಲಲ್ಲಿ ಏನಿರುತ್ತೆ ಅಂದರೆ ಅದ್ರ ಮೇಲೆ ಬುಕ್ಲೆಟ್ ಟ್ಯಾಂಪರ್ ಮಾಡೋಂಗಿಲ್ಲ. ಬುಕ್ಲೆಟ್ ಟ್ಯಾಂಪರ್ ಮಾಡಿದ್ರೆ ಇವಾಗ ಡಿಸ್ಕ್ವಾಲಿಫೈಡ್. ಅಂದರೆ ಕ್ವಶನ್ ತಿದ್ದಿ ನವೋದಯ ಅಂತ ತಿದ್ದಿ ನವ್ಯ ಅಂತ ಬರೆದ್ರೆ ಡಿಸ್ಕ್ವಾಲಿಫೈಡ್. ಇನ್ಫ್ಯಾಕ್ಟ್ ಅವ್ರು ನಿಮಗೆ ಆ ಪತ್ರಿಕೆಗೆ 0 ಕೊಟ್ಬಿಟ್ಟು ಅದ್ರ ಮೇಲೆ ನಿಮಗೆ ಒಂದು -20 ಮಾರ್ಕ್ಸ್ ಹಾಕ್ಬೋದು, ನೆಗೆಟಿವ್ ಮಾರ್ಕ್ ಕೂಡ ಹಾಕ್ಬೋದು. ಸೊ ಎಕ್ಸಾಮ್ ಹಾಲಲ್ಲೇ ಗೊತ್ತಾಯ್ತು ನನಗೆ, ಅಂದರೆ ಹಿಂಗೆ ಮಾಡಿಬಿಟ್ಟಿದ್ದೀನಿ ಅಂತ. ಅದು ಏನಂದರೆ ನನಗೆ ಡೆಸ್ಪಿರೇಷನ್ನು. ಅಂದರೆ ನಾನು 1 ವರ್ಷ ಓದಿದ್ದೀನಿ, ಜೊತೆಗೆ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ. ಹೆಂಗಾದ್ರೂ ಮಾಡಿ ನಾನು ಮೇನ್ಸ್ ಕ್ಲಿಯರ್ ಮಾಡಬೇಕು. ಮನೆಯಲ್ಲಿ ಬೇರೆ ನಾನು ಒಂದೇ ಅಟೆಂಪ್ಟ್ ಬರಿತೀನಿ ಅಂತ ಬೇರೆ ಹೇಳಿ ಬಂದುಬಿಟ್ಟಿದ್ದೀನಿ. ಡೆಸ್ಪಿರೇಷನ್, ಚೆನ್ನಾಗೇ ಮಾಡಬೇಕು ಅಂತ. ಬಿಕಾಸ್ ಅವಾಗ ನನಗೇನಿತ್ತು, ಕನ್ನಡದಲ್ಲಿ ಚೆನ್ನಾಗಿ ಮಾಡಬೇಕು, ಜೊತೆ essay ಒಂದು ಪೇಪರ್ ಚೆನ್ನಾಗಿ ಮಾಡಬೇಕು. ಏನಾದ್ರಾಗಲಿ ಒಂದು ರವೆ ಕಾಳಷ್ಟು ಮಿಸ್ಟೇಕ್ ಮಾಡಬಾರ್ದು ನಾನು ಈ ಪೇಪರಲ್ಲಿ ಅಂತ ನಾನು ಓವರ್ ಪ್ರೆಷರ್ ಮಾಡಿಕೊಂಡೆ. ಆಮೇಲೆ ಹೋಗಿ ವಾಶ್ರೂಮ್ಗೆ ಹೋಗಿ 10 ನಿಮಿಷ ಯೋಚನೆ ಮಾಡಿದೆ, ಏನು ಮಾಡಲಿ ನಾನು ಅಂತ. ಅಲ್ಲಿ ಆಯ್ಕೆಗಳಿರುತ್ತಲ್ಲ, ಈಗ ಆಲ್ರೆಡಿ ನಾನು 40 ಮಾರ್ಕ್ಸ್ ಬರೆದುಬಿಟ್ಟಿದ್ದೀನಿ. ಈ ಪ್ರಶ್ನೆದೊಂದು, ಈ ಪ್ರಶ್ನೆದೊಂದು, 2 ಪ್ರಶ್ನೆ ಹೊಡೆದಾಕಿ ಹೊಸದಾಗಿ ಬರೀಲ್ಲ ಅಂತ ಯೋಚನೆ ಮಾಡಿದೆ. ಟೈಮ್ ಆಗುತ್ತಾ ಅಂತ ಯೋಚನೆ ಮಾಡಿದೆ. ಒಂದು 5-10 ನಿಮಿಷ ಅದಲ್ಲೇ ಕಳೆದ್ಬಿಟ್ಟೆ ನಾನು. UPSC-ನಲ್ಲಿ ಏನು, ಟೈಮ್ ಈಸ್ ಮನಿ, ಈಚ್ ಸೆಕೆಂಡ್ ಕೌಂಟ್ ಆಗುತ್ತೆ. ನೀವೇನಾದ್ರು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ನೀವು ಯೋಚನೆ ಮಾಡಿದ್ರಿ ಅಂದರೆ ಆಲ್ರೆಡಿ ನಿಮ್ಗೆ ಅಲ್ಲಿ ಒಂದು 5-10 ನಿಮಿಷ ಹೋಗ್ಬಿಟ್ಟಿರುತ್ತೆ. 250 ಮಾರ್ಕ್ಸ್ 3 ಗಂಟೆಲಿ ಬರೀಬೇಕು ಅಂದರೆ ನಿಮ್ಗೆ ಟೈಮೇ ಇರಲ್ಲ. ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ, ಬರಿತಾ ಇರಬೇಕು. ಯೋಚನೆ ಮತ್ತು ಬರವಣಿಗೆ ಒಟ್ಟಿಗೆ ನಡೀತಾ ಇರಬೇಕು. ಹಾಗಿದ್ರಷ್ಟೇ ನೀವು ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ಸೊ ಆ ಪೇಪರು ಮುಗಿಸ್ದೆ. ಫಸ್ಟ್ ಪೇಪರು ಬಂದು ನೋಡಿದೆ, ಸುಮಾರು 75 ಮಾರ್ಕ್ಸ್ 80 ಮಾರ್ಕ್ಸ್ ಅಷ್ಟು ಬಿಟ್ಬಿಟ್ಟಿದ್ದೆ ನಾನು ಆ ಪೇಪರ್. ಬಿಟ್ಟೆ ಅಂದರೆ ಇದೊಂದು 40 ಮಾರ್ಕ್ಸ್ ಮಿಸ್ಟೇಕ್ ಆಯಿತು. ವಾಶ್ರೂಮ್ಗೆ ಯೋಚನೆ ಬೇರೆ ಮಾಡಿದೆ, ಏನಪ್ಪ ಮಾಡೋದು ಅಂತ ಭಾಳ ಥಿಂಕ್ ಮಾಡಿದೆ. ಮನೇಲಿ ಹೆಂಗೆ ಹೇಳೋದು ಅಥವಾ ಏನು, ನಾನು ಎಂಥ ಮಿಸ್ಟೇಕ್ ಮಾಡಿಬಿಟ್ನಲ್ಲ ಎಕ್ಸಾಮ್ ಹಾಲಲ್ಲೇ. ಟೈಮ್ ಓಡ್ತಾ ಇದೆ. ಮಧ್ಯಾಹ್ನ ಬಂದು ಫೋನ್ ಮಾಡಿದೆ ಮನೆಗೆ ಫೋನ್ ಮಾಡಿದೆ. ಇಲ್ಲ, ಇಂಥದ್ದೊಂದು ಬ್ಲಂಡರ್ ಮಾಡಿಬಿಟ್ಟಿದ್ದೀನಿ, ಆಗಲ್ಲ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ. ಇರಲಿ, ಏನಾದರೂ ಆಗಲಿ ಸೆಕೆಂಡ್ ಪೇಪರ್ ಬರಿ ಅಂತ ಹೇಳಿದ್ರು. ಸೆಕೆಂಡ್ ಪೇಪರ್ ಓದೆ. ಅದರಲ್ಲೂ ಈ ಕನ್ನಡ ಏನು ಗೊತ್ತಾ, ಈ ಸಾಹಿತ್ಯ ಪ್ರೇಮ ಒಂದು ಕಡೆ, ಕನ್ನಡ ಬರವಣಿಗೆ ಇದೆಯಲ್ಲ ಅದು ಇನ್ನೊಂದು ಕಡೆ. ಕನ್ನಡ ಬರೆಯೋದು ರೌಂಡ್ ಅಲ್ಲ,
ಕನ್ನಡ ಈ ಜಿಲೇಬಿ ಅಷ್ಟೇ ಸಿಹಿಯಾಗಿರೋ ಲಿಪಿ ಆಗಿರೋದ್ರಿಂದ ಬರೆಯೋದು ಭಾಳ ಕಷ್ಟ. ಜೊತೆಗೆ ನಾನು ಕನ್ನಡ ನಾನು 5ನೇ ಕ್ಲಾಸಿಗೆ ನಾನು ಕನ್ನಡ ಮೀಡಿಯಮ್ ಬಿಟ್ಟಿದ್ದು. ಅದಾದ ನಂತರ ಕನ್ನಡ ಎಲ್ಲೂ ಬರಿತಾ ಇರಲಿಲ್ಲ. ಅಂದರೆ ಸಣ್ಣ ಪುಟ್ಟ ಕವಿತೆ ಅದು ಬರೆಯೋದು ಬಿಟ್ಟರೆ ಕನ್ನಡ ಬರವಣಿಗೆ ಅಂತ ಇರ್ತಾ ಇರಲಿಲ್ಲ. ಸೊ ಹೀಗಾಗಿ ಟೈಮ್ ಬೇರೆ ಸೆಕೆಂಡ್ ಪೇಪರಲ್ಲಿ ಹಾಗೂ ಮ್ಯಾನೇಜ್ ಮಾಡಿದೆ. ಬಟ್ ಗೊತ್ತಾಗೋಯ್ತು ನಂದು ಆಗಲ್ಲ ಅಂತ. ಸೀದಾ ಮನೆಗೆ ಬಂದೆ ಹೇಳಿದೆ ಆಗಲಿಲ್ಲ ಅಂತೇಳಿ ಮತ್ತೆ ಸುಬ್ಬಯ್ಯನಲ್ಲಿ ಎಂದಿನಂತೆ ಕೆಲ್ಸಕ್ಕೆ ಹೋದೆ. ಇನ್ನೇನು UPSC ಕನಸು ಇನ್ನೇನು ಮುಗೀತು ನಂದು. ಒಂದೇ ಅಟೆಂಪ್ಟ್ ಬರಿತೀನಿ ಅಂತ ಹೇಳಿದ್ದೆ. ಆಯಿತು ಅಂಥೇಳಿ ಕೆಲಸ ಮಾಡ್ತಾಯಿದ್ದೆ ನಾನು. ಆ ಟೈಮ್ನಲ್ಲಿ ಸ್ಕೋರ್ ಕಾರ್ಡು ಅದೆಲ್ಲ ನೋಡಿದಾಗ ಗೊತ್ತಾಯ್ತು ನನಗೆ ಮೇನ್ ಕನ್ನಡದಲ್ಲೇ ಹೊಡೆದಿರೋದು. ನಾನು ಬರಿದೇ ಇರೋ ಪ್ರಶ್ನೆನೇ ನನಗೆ ತುಂಬ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಯಿತು ಅಂತ ಅನ್ನಿಸ್ತು. ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ. ಎಕ್ಸಾಮ್ UPSC ಬರೆಯೋರಲ್ಲಿ ಏನಂದರೆ ಪರೀಕ್ಷೆ ಇರಲಿ ಬಿಡಲಿ ಎಕ್ಸಾಮ್ ಕಟ್ತಾರೆ ಹುಡುಗರು. ಎಕ್ಸಾಮ್ ಕಟ್ಟಿದ್ರೆ ಅಟೆಂಪ್ಟ್ಸ್ ಹೋಗಲ್ಲ. ಎಕ್ಸಾಮ್ ಹಾಲಿಗೆ ಹೋದ್ರೇ ಅಟೆಂಪ್ಟ್ಸ್ ಹೋಗೋದು. ಸೊ ಸುಮಾರು ಜನ UPSC ಬರೆಯೋರು ಒಂದು ಸಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಮ್ ಕಟ್ತಾನೆ ಇರ್ತಾರೆ. ಕಟ್ಟಿದೆ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಇಲ್ಲ ಏನಿಲ್ಲ. ಸೊ ಎಕ್ಸಾಮ್ಗಿಂತ ಮುಂಚೆನೂ ನಾನು ಆ ಟೈಮ್ನಲ್ಲಿ ಕೂಡ ರಜಾನೂ ತೊಗೊಳ್ಳಿಲ್ಲ ಏನಿಲ್ಲ. ಸೀದಾ ಹೋಗಿ ಪ್ರಿಲಿಮ್ಸ್ ಬರೆದೆ ನಾನು. ಈ ಫಸ್ಟ್ ಅಟೆಂಪ್ಟಿಗೆ ಭಾಳ ಚೆನ್ನಾಗಿ ಓದಿದ್ದೆ ನಾನು. ಪ್ರಿಲಿಮ್ಸು 2023 ಪೇಪರ್ ಇದೆಯಲ್ಲ, ಅದು UPSC ಇತಿಹಾಸದಲ್ಲೇ ತುಂಬ ಟಫೆಸ್ಟ್ ಪೇಪರ್ ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಒಳ್ಳೆ ಕಟ್ ಆಫ್ಗಿಂತ ಒಳ್ಳೆ ಚೆನ್ನಾಗಿ ನನ್ನ ಸ್ಕೋರ್ ಆಗಿತ್ತು. 2024 ಪ್ರಿಲಿಮ್ಸಲ್ಲಿ ಏನಾಯಿತು, ಎಲೆಕ್ಷನ್ ಬಂತು, ಲೋಕಸಭೆ ಎಲೆಕ್ಷನ್ ಬಂತು ಅಂಥೇಳಿ ಈ ಪರೀಕ್ಷೆನ ಒಂದು 20-30 ದಿನ ಪೋಸ್ಟ್ಪೋನ್ ಮಾಡಿದ್ರು. ಆ ಟೈಮ್ನಲ್ಲಿ ಓದಲಿಲ್ಲ, ಎಕ್ಸಾಮ್ ಹೋಗಿ ಬರೆದೆ. ಬಟ್ ಎಕ್ಸಾಮ್ ಬರೆದು ಬಂದ ದಿನವೇ ನನಗೆ ಗೊತ್ತಾಯಿತು ಕ್ಲಿಯರ್ ಆಗುತ್ತೆ ನಂದಂತ, UPSC ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಯಿತು. ಆದರೆ ಮತ್ತೆ ಏನು ಮಾಡೋದು, ಮತ್ತೆ ಮೇನ್ಸ್ ಏನೂ ಓದಿಲ್ವಲ್ಲ ನಾನು. ಓದ್ಸಲದಿದ್ದಂಗೆ ಆಗೋಗುತ್ತಲ್ಲ, ಮೇನ್ಸ್ಗೇನು ತಯಾರಿ ಇಲ್ಲ, ಪ್ರಿಪ್ರೇಷನ್ ಇಲ್ಲ. ಆ್ಯಂಡ್ ಈ ಸಲ ಏನಾಯಿತು, ಎಲೆಕ್ಷನಿಂದ ಎಕ್ಸಾಮ್ 1 ತಿಂಗಳು ಮುಂದೆ ಹೋಗ್ಬಿಡ್ತು. ಮೇನ್ಸ್ ಡೇಟ್ ಚೇಂಜ್ ಆಗೋಲ್ಲ, 90 ದಿನ ಇರುತ್ತೆ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ಗ್ಯಾಪು. ಅದೇನಾಗೋಯ್ತು ಅಂದರೆ ಅದು 50 ದಿನ ಆಗ್ಬಿಡ್ತು ಗ್ಯಾಪು. 90 ದಿನ ಇರೋದು, ಮೇನ್ಸ್ಗೇನು ತಯಾರಿ ಇಲ್ಲ, 50 ದಿನ ಇತ್ತು ಗ್ಯಾಪು. ಜೊತೆಗೆ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅಲ್ಲಿ ಬೇರೆ ನಾನು ನೋಟಿಸ್ ಕೊಟ್ಟು ರಜಾ ತೊಗೋಬೇಕು. ಒಂದು 15 ದಿನಾರು ಮುಂಚೆ ಹೇಳ್ಬೇಕು ನನಗೆ ರಜಾ ಬೇಕು ಅಂದರೆ. ರಜಾ ಬೇಕು ಅಂದರೆ ಅದಕ್ಕೆ ಅಲ್ಲಿ ಒಂದು 15 ದಿನ ಆಯಿತು. ಅಲ್ಲಿ ನನಗೆ ಉಳಿದಿದ್ದೆ ಮೇನ್ಸ್ ಬರೋದಕ್ಕೆ ಒಂದು 40 ದಿನ. ಆವಾಗ ನಾನು ಬೆಂಗಳೂರಿಗೆ ಹೋದೆ. ಅದೇ ನಿಶಾಂತ್ ಗಿರಿ ಆ ರೂಮಲ್ಲಿದ್ದೆ. ಅಲ್ಲಿ ನಮ್ಮದು ಲೈಬ್ರರಿ ಇದೆ, ಪ್ಲಾಟಿನಮ್ ಅಂತೇಳಿ. ನಾನು ಬೆಂಗಳೂರು ಹೋದರೆ ಅದೇ ಲೈಬ್ರರಿಲಿ ಓದೋವಂಥದ್ದು. ಈ ಸಲ ನಾನು ಓದಲಿಲ್ಲ, ಡಿಸೈಡ್ ಮಾಡಿದೆ ನಾನು ಈ ಸಲ ಓದಿ ಕ್ಲಿಯರ್ ಮಾಡೋ ಎಕ್ಸಾಮ್ ಅಲ್ಲ ಇದು. ಏನು ಓದಿದೀವೋ, ಏನು ನಾಲೆಡ್ಜ್ ಇದೆಯೋ ಅದನ್ನು ಎಕ್ಸಾಮ್ ಹಾಲಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಓದೋರು ಭಾಳಷ್ಟು ಜನ 10 ವರ್ಷ ಓದ್ತಾರೆ, 8 ವರ್ಷ ಓದ್ತಾರೆ, 9 ವರ್ಷ ಓದ್ತಾರೆ, 6 ಅಟೆಂಪ್ಟ್ 7 ಅಟೆಂಪ್ಟ್ ಎಲ್ಲ ಕೊಟ್ಟರು ಸುಮಾರು ಜನ ಇದ್ದಾರೆ. ಏನು ಮಾಡ್ತಾರೆ, ಓದ್ತಾನೆ ಇರ್ತಾರೆ. ಸೆಕೆಂಡ್ ಅಟೆಂಪ್ಟಲ್ಲಿ ನನಗೇನು ಅರ್ಥ ಆಯಿತು ಅಂದರೆ, ನಾನು ಓದೋದು ಮುಖ್ಯ ಅಲ್ಲ, ಓದಿದ್ದನಲ್ಲಿ ಬರೆಯೋದು ಮುಖ್ಯ ಅಂತ. ಸೊ ಈ ಸಲ ನಾನು ಡಿಸೈಡ್ ಮಾಡಿದೆ, ನಾನು ದಿನಕ್ಕೆ 8 ಗಂಟೆನೇ ಓದಬೇಕು, ಜಾಸ್ತಿ ಓದಬಾರ್ದು. ವಾರಕ್ಕೆ 6 ದಿನ ಓದಬೇಕು, ಒಂದು ದಿವಸ ಬ್ರೇಕ್ ತೊಗೋಬೇಕು, ಸ್ವಲ್ಪ ವಾಕಿಂಗು ಅದು ಇದು ಮಾಡಬೇಕು, ಸ್ವಲ್ಪ ಹಾಬೀಸ್ ಮಾಡಬೇಕು. ಆ ಟೈಮಲ್ಲಿ ನನಗೆ ಇದು ಫೋಟೋಗ್ರಫಿ ಸ್ವಲ್ಪ ಹವ್ಯಾಸ ಜಾಸ್ತಿ, ಫೋಟೋಗ್ರಫಿ ಮಾಡೋದು. ಸ್ವಲ್ಪ ಬ್ಲಾಗಿಂಗ್ ಎಲ್ಲ ಮಾಡ್ತೀನಿ ನಾನು. ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದರೆ ಅದ್ರ ಮೇಲೆ ವೀಡಿಯೋಸ್ ಮಾಡಿ ಹಾಕೋವಂಥದ್ದು, ವಾಟ್ಸಪ್ನಲ್ಲಿ ಮೈಕ್ರೋ ಬ್ಲಾಗಿಂಗ್ ಮಾಡೋವಂಥದ್ದು, ಜೊತೆಗೆ ಪೊಯೆಟ್ರಿ ಬರೆಯುವಂಥದ್ದು, ಜೊತೆಗೆ ಟ್ವಿಟ್ಟರಲ್ಲಿ ಸ್ವಲ್ಪ ಕೆಲವು ಟ್ವೀಟ್ಸ್ಗಳನ್ನು ಮಾಡೋಂಥದ್ದು, ಇದೆಲ್ಲ ಮಾಡ್ತೀನಿ. ಅದನ್ನೆಲ್ಲ ಕಂಟಿನ್ಯೂ ಮಾಡಿದೆ. ಈ ಸಲ ನಾನು ಕನ್ನಡ ಓದೋದು ಬಿಟ್ಬಿಟ್ಟೆ. ಈ ಸಲ ಏನೇನು ಓದಬೇಕಾಗಿತ್ತೋ ನಾನು ಎಲ್ಲ ಓದ್ಬಿಟ್ಟಿದ್ದೀನಿ. ನನಗೇನಿರೋದು ಬರೆಯೋದು ಒಂದೇ ಬಾಕಿ ಇರೋದು ಅಂತ. ಸೊ ಅದು ಅಂದರೆ ಬಿಟ್ಬಿಟ್ಟೆ ಅಂದರೆ ಒಂದು 5 ದಿವಸ ರಿವೈಸ್ ಮಾಡಿದೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಭಾಳ ಚೆನ್ನಾಗಿ ಓದಿದ್ದಲ್ಲ, 5 ದಿವಸ 10 ದಿವಸ ರಿವೈಸ್ ಮಾಡಿದೆ ಅಂತ ಕಾಣುತ್ತೆ. ಈ ಸಲ ನಾನು ಫಸ್ಟ್ ಅಟೆಂಪ್ಟಲ್ಲಿ ಮೇನ್ಸಿಗೆ ನನಗೆ ಏನು ಮೇನ್ ಪ್ರಾಬ್ಲಮ್ ಆಗಿದೆ ಅಂದರೆ ಮೈಂಡ್ಸೆಟ್. UPSC ಎಕ್ಸಾಮ್ ಬರೆಯೋನಿಗೆ ಒಂದು ವಾರಿಯರ್ ಮೈಂಡ್ಸೆಟ್ ಇರಬೇಕು. ಈ ನಾನು ಪ್ರತಿ ಸಲ ನಾನು ಮೇನ್ಸ್ ಎಕ್ಸಾಮ್ ಬರೆಯುವಾಗ್ಲೂ ನಾನು ಈ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಹೆಡ್ಫೋನ್ ಹಾಕ್ಕೊಂಡು ಒಂದು 2-3 ಸಾಂಗ್ಸ್ ಕೇಳ್ತಾಯಿದ್ದೆ. ಅದರಲ್ಲಿ ಬಿಲೀವರ್ ಅಂತ ಒಂದು ಸಾಂಗ್ ಇದೆ, ಇಂಗ್ಲೀಷ್ ಸಾಂಗು. ಅದೊಂದು ಈ ಕನ್ನಡದಲ್ಲಿ ಜಗವೇ ಒಂದು ರಣರಂಗ ಅಂತ ಒಂದು ಸಾಂಗ್ ಇದೆ. ಅಂದರೆ ಯು ಶುಡ್ ಗೋ ವಿತ್ ದಟ್ ಅಡ್ರಿನಲಿನ್ ರಶ್. ಹೆಂಗೆ ಈ ಬಾಡಿ ಬಿಲ್ಡರ್ ವೆಯ್ಟ್ ಲಿಫ್ಟ್ ಮಾಡೋವಾಗ ಏನೋ ಸ್ಪ್ರೇ ಮಾಡ್ಕೊಂಡು ಕೂಗ್ಕೊಂಡು ಬರ್ತಾರಲ್ಲ, ಆ ಥರ ಯುದ್ಧಕ್ಕೆ ಹೋಗೋರು ಮಹಾದೇವ್ ಅಂತ ಕೂಗ್ತಾರಲ್ಲ ಆ ಥರ. ಏನಂದರೆ ಮಜಲ್ ಗಟ್ಟಿ ಇರಬೇಕು, ಕೈ ಶೋಲ್ಡ್ರು 250 ಮಾರ್ಕ್ಸ್ ಬರಿಬೇಕಲ್ಲ. ಸೊ ಮೇನ್ ಮೈಂಡ್ಸೆಟ್ ಎಲ್ಲ ಗೊತ್ತಿರುತ್ತೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ. ಸೊ ಯಾವ್ಯಾವ ಸಬ್ಜೆಕ್ಟ್ ನಾನು ವೀಕ್ ಇದ್ದೆ ಅಂತ ಅನ್ನಿಸ್ತು ಅದನ್ನೆಲ್ಲ ನಾನು ಸ್ಟ್ರಾಂಗ್ ಮಾಡಿದೆ. ಹಳೇದು ಏನು ಓದಿದ್ನೋ, ನೋಟ್ಸ್ ಮಾಡಿದ್ನೋ ಅದನ್ನು ನಾನು ಸ್ವಲ್ಪ ರಿವೈಸ್ ಮಾಡಿದೆ. ನಂದೊಂದು ಡೈರಿ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ನೀವು ನೋಡಿಬಿಟ್ರೆ UPSC ನಿಮಗೆ 2 ವರ್ಷದ್ದು ನಾನು ಓದಿದ್ದನ್ನು ಬರೀ ಒಂದು ಚಿಕ್ಕ ನೋಟ್ಬುಕ್ಕಲ್ಲಿ ಬರೆದಿದ್ದೀನಿ ನಾನು ಡೈರಿನಲ್ಲಿ. ಎಲ್ಲ ಸಮ್ಮರೈಸ್ ಮಾಡಿ ಪಾಯಿಂಟ್ಸ್ ಮಾಡಿ 2 ವರ್ಷ ಓದಿದ್ದನ್ನು ಡೈರಿ ಅದರಿಂದನೇ ಅದನ್ನೇ ಇಟ್ಕೊಂಡು ಹೋಗೋದು ನಾನು. ಇಲ್ಲಿಂದ ನಾನು ಈ ಸಲ ಡೆಲ್ಲಿನಲ್ಲಿ ಬರೆಯೋಣ ಅಂತ ಡಿಸೈಡ್ ಮಾಡಿದೆ.
ಅಲ್ಲಿ ಪಾಪ ನನ್ನ ಫ್ರೆಂಡು ಕುಶಾಲ್ ಅಂಥೇಳಿ ಅವನ ರೂಮ್ನಲ್ಲಿದ್ದೆ. ಅಲ್ಲಿ ಡೆಲ್ಲಿದು ನನ್ನ ಮೇನ್ಸ್ ಎಕ್ಸಾಮಿನ ಕತೆ ಹೇಳ್ತೀನಿ, ಅದು ಒಂದು ಸ್ವಲ್ಪ ರೋಚಕವಾಗಿದೆ. ಒಂದು ಈ ವಾರಿಯರ್ ಮೈಂಡ್ ಸೆಟ್ ಇರಬೇಕು. ಡೆಲ್ಲಿಗೆ ಹೋದೆ ನಾನು ಮೇನ್ಸ್ ಈ ಸಲ ಡೆಲ್ಲಿ ಕೊಟ್ಟಿದ್ದೆ ಸೆಂಟ್ರು ಬರೆಯೋಣ ಅಂತ. ನನಗೇನೋ ಈ ಸ್ವಲ್ಪ ತಿರುಗಾಡೋದು ಅದೆಲ್ಲ ಹವ್ಯಾಸ ಇರೋದ್ರಿಂದ ಪರೀಕ್ಷೆ ಆಯಿತು. ಪರೀಕ್ಷೆ ಮುಗಿದ್ಮೇಲೆ ಸುತ್ತಮುತ್ತ ಎಲ್ಲಾದರೂ ಹೋಗೋಣ. ಆ ಟೈಮ್ನಲ್ಲೇ ನಾನು ಕುಶಾಲ್ ರಿಷಿಕೇಶು ಹರಿದ್ವಾರ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಹೋಗುವಾಗ ಏನಾಯಿತು, ಈ ಸೆಂಟ್ರ್ ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಅಟಲ್ ಆದರ್ಶ್ ವಿದ್ಯಾಲಯ ಅಂತ ಆ ಹೆಸರಲ್ಲೇ 3-4 ಇನ್ಸ್ಟಿಟ್ಯೂಟ್ ಇದ್ದಾವೆ ಡೆಲ್ಲಿನಲ್ಲಿ. ಸೊ ಹಿಂದಿನ ದಿವಸನೇ ಹೋಗಿ ನೋಡೋದ್ರಿಂದ ಅನುಕೂಲ ಆಯಿತು. ಒಂದು ಯಾವುದೋ ಸೆಂಟ್ರ್ ಮಿಸ್ ಆಗಿ ಇನ್ನೊಂದು ಯಾವುದೋ ಸೆಂಟ್ರಿಗೆ ಹೋಗಿ ನಾವು ಪಡಿಪಾಠ ಅಷ್ಟಿಷ್ಟಲ್ಲ, ನಾನು ಮತ್ತು ನಿಶಾಂತು. ಜೊತೆಗೆ ಏನಾಯಿತು, ಈ ಮಧ್ಯಾಹ್ನ 2 ಪೇಪರ್ ಇರುತ್ತಲ್ಲ, ಮಧ್ಯಾಹ್ನ ಊಟಕ್ಕೆ ಏನೂ ಸಿಗೋಲ್ಲ ಅಲ್ಲಿ. ಅದಕ್ಕೆ ಏನಿದೆಯೋ ಸೆಂಟ್ರ್ ಸುತ್ತಮುತ್ತ ಅಂತ ನೋಡಿದ್ವಿ. ಚೋಲೆ ಕುಲ್ಚಾ ಭಾಳ ಫೇಮಸ್ಸು ಅಲ್ಲಿ ಡೆಲ್ಲಿನಲ್ಲಿ. ಅದೇನೋ ಮಾಡ್ತಾರಪ್ಪ, ನಮ್ಮ ಸೌತ್ ಇಂಡಿಯಾದವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ, ವಾಸನೆ ಹೊಡಿತಾ ಇರುತ್ತದು. ಚೋಲೆ ಕುಲ್ಚಾ ಅಂತ ಮಾಡ್ತಾರೆ, ಈ ಬ್ರೆಡ್ ಥರದ್ದು ಏನೋ ಇರುತ್ತೆ, ಅದಕ್ಕೆ ನಾವು ಸಬ್ಜಿ ಹಾಕ್ಕೊಡ್ತಾರೆ. ಎನಿವೇ ನಾಳೆಯಿಂದ ತಿನ್ನೋದಲ್ಲ, ಹೆಂಗಿದೆ ಅಂತ ಟ್ರೈ ಮಾಡೋಣ ಅಂತ ತಿಂದ್ವಿ. ತಿಂದು ಬಂದು ನೆಕ್ಸ್ಟ್ ಡೇ ಎಕ್ಸಾಮು ನೋಡಿದ್ರೆ ವಿಪರೀತ ಬೇದಿ. ನನಗೆ ಬೇದಿ ಶುರು ಆಗ್ಬಿಡ್ತು ರಾತ್ರಿ ಎಲ್ಲ. ನೆಕ್ಸ್ಟ್ ಡೇನೇ UPSC ಮೇನ್ಸ್ ಎಕ್ಸಾಮು ಆಯಿತಾ. ಈ ಸಲ ಸ್ಟ್ರೆಸ್ ಇಲ್ಲ, ಏನಿಲ್ಲ, ಕಾಮಾಗಿ ಹೋಗಿದ್ದೀನಿ. ಮೈಂಡ್ ಸೆಟ್ ಕರೆಕ್ಟ್ ಇದೆ, ಬಾಡಿ ಸೆಟ್ಟೇ ಇಲ್ಲ. ಫುಲ್ಲು ವಿಪರೀತ ಬೇದಿ ಶುರು ಆಗ್ಬಿಡ್ತು. ಎಕ್ಸಾಮ್ಗೆ ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲೂ ಬೇದಿ, ಈ ಊಟ ತಿಂದಿದ್ದಕ್ಕೆ ಅಂತ ಕಾಣುತ್ತೆ ಆಯಿತಾ. ಅದಾದಮೇಲೆ ಎಕ್ಸಾಮಿಗೆ ಇನ್ನೇನು ಹೋಗ್ಬೇಕು. ಎಕ್ಸಾಮಲ್ಲೆಲ್ಲ ಫಾರ್ಮ್ ಫಿಲ್ ಮಾಡೋ ಟೈಮಲ್ಲಿ ಒಂದ್ಸಲ ವಾಶ್ರೂಮ್ಗೆ ಹೋಗಿ ಬಂದು ನಾನು ಎಸ್ಸೆ ಬರೆದಿದ್ದ ಪೇಪರು. ಎಸ್ಸೆ ಪೇಪರಲ್ಲಿ ನನಗೆ 109 ಮಾರ್ಕ್ಸ್ ಬಂದಿದೆ. ಒಳ್ಳೆ ಮಾರ್ಕ್ಸ್, 250ಕ್ಕೆ ಎನಿವೇರ್ 100 ಮೇಲೆ ಏನೇ ಬಂದ್ರೂ ಒಳ್ಳೆ ಸ್ಕೋರೆ, 109 ಬಂತು. ಅದಾದ ನಂತರದಲ್ಲಿ ಪಾಪ ನನ್ನ ಕುಶಾಲು ನನ್ನ ಕಷ್ಟ ಎಲ್ಲ ಕೇಳಿ ಅವನಿಗೆ ಅಡುಗೆ ಮಾಡ್ಕೊಳ್ದೇ ಇರೋನು ದಿನ ಬೆಳಗ್ಗೆ ಎದ್ದು ನನಗೆ ದೋಸೆ ಹಾಕ್ಕೊಟ್ಟು ನಂದು ಎಕ್ಸಾಮ್ ಇರುವಾಗ ಕಳಿಸೋನು. ಅವನು ದಿನ ಬೆಳಗ್ಗೆ ಎದ್ದು ದೋಸೆ ಹಾಕಿ ಒಂದು ಬಾಕ್ಸಲ್ಲಿ ಕಟ್ಟಿ. 1-2 ದಿನ ಓಟ್ಸ್ ತಿಂದು ನೋಡಿದೆ, ಓಟ್ಸ್ ವರ್ಕೌಟ್ ಆಗಲಿಲ್ಲ. ಸೊ ಅಲ್ಲಿ ಸೆಂಟ್ರಲ್ಲಿ ಏನಿರುತ್ತೆ ಅಂದರೆ ತುಂಬ ಸ್ಟ್ರಿಕ್ಟ್, ಒಳಗೆಲ್ಲ ಏನು ತೊಗೊಂಡೋಗಿಲ್ಲ, ಕಾರ್ಡ್ಬೋರ್ಡು ತೊಗೊಂಡೋಗಿಲ್ಲ, ಏನಿಲ್ಲ. ಟ್ರಾನ್ಸ್ಪರೆಂಟ್ ಪೌಚ್ ಇರಬೇಕು, ಈ ಥರದ್ದೆಲ್ಲ ರೂಲ್ಸು. ಸೊ ಅದೇ ರುಟೀನ್, ಅದೇ ಎಕ್ಸಾಮಲ್ಲಿ ಹೊರಗಡೆ ಇರೋದು, ಮನೆಗೆ ಒಂದು ಸಲ ಫೋನ್ ಮಾಡೋದು. ನಮ್ಮಪ್ಪ ಆವಾಗ ನನ್ನ ಮಗಂದು ಮೇನ್ಸು ಅಂತ ಪದೇ ಒಳಗೆ ಹೋಗಿ ಸೆಂಟ್ರಿಗೆ ಹೋದ್ನಾ ಇಲ್ವಾ ಅಂತ ಫೋನು, ಮನೆಗೆ ಒಂದು ಫೋನು ರೀಚ್ ಆದೆ ಅಂತ ಫೋನ್ ಮಾಡೋದು, ಹೆಡ್ಫೋನ್ ಹಾಕೋದು, 2 ಸಾಂಗ್ ಕೇಳೋದು, ಸ್ವಲ್ಪ ಸ್ಟ್ರೆಚಸ್ ಮಾಡೋದು. ಸ್ವಲ್ಪ ಓದಿ ಇಲ್ಲೆಲ್ಲ ಪೇನ್ ಬರ್ತಾಯಿತ್ತು ನನಗೆ, ಸ್ವಲ್ಪ ಸ್ಟ್ರೆಚಸ್ ಮಾಡೋದು, ಮೈಂಡ್ ಸೆಟ್ಟಲ್ಲಿ ಹೋಗೋದು. ಏನಾದರೂ ಮಾಡಿ ಬರಿಬೇಕು, ಒಟ್ಟು ಬರಿಬೇಕು. ಏನು ಪ್ರಶ್ನೆ ಗೊತ್ತಿದೆಯಾ ಗೊತ್ತಿಲ್ಲೋ ಮ್ಯಾಟ್ರ್ ಆಗಲ್ಲ, ಬರಿಬೇಕು. ಒಟ್ಟು ಅದಕ್ಕೆ ಹತ್ರ ಏನು ಗೊತ್ತಿದೆಯೋ ಬರಿಬೇಕು ಅಂತ ಈ ಮೈಂಡ್ ಸೆಟ್ಟಲ್ಲಿ ಹೋಗಿ ಬರೆದಿದ್ದು. ಎಕ್ಸಾಮ್ ಹಾಲಿಂದ ಹೊರಗೆ ಬರೋದು, ಸ್ಪ್ರೇ ಹೊಡೆಯೋದು. ನಾನೊಬ್ಬನೇ ಅಲ್ಲ, ಈ ಜೆಂಡು ಬಾಮು, ಅಮೃತಾಂಜನು, ಮೂವು ಎಲ್ಲ ಎಕ್ಸಾಮ್ ಹಾಲ್ ಬರೆದು ಎಲ್ಲ ಸ್ಪ್ರೇ ಹೊಡೆದು ಫುಲ್ಲು ಸ್ಪ್ರೇ ಹೊಡೆಯೋದು. ನಾನು ಫಸ್ಟ್ ಅಟೆಂಪ್ಟಲ್ಲಿ ಬರೆಯುವಾಗ ಪಾಪ ಒಬ್ಬಂದು ಕೈ ಕ್ರ್ಯಾಂಪ್ ಆಗಿ ಸ್ಪ್ಯಾಸಮೇ ಆಗ್ಬಿಡ್ತು. ಒಂದು ಬರೆಯೋಕ್ಕಾಗಲಿಲ್ಲ, ಅವ್ನು ಕೈ ಹಿಂಗೆ ಇದು ಸ್ಪ್ಯಾಸಮ್ ಅಂತ ಕರಿತೀನಿ, ಬಿಡಲ್ಲ, ಟ್ವಿಸ್ಟ್ ಆಗಿ ಕೈ ಫುಲ್ ಶಿವರಿಂಗ್ ಆಗಿ ಪಾಪ ಅವ್ನು ಬರೀಲೇ ಇಲ್ಲ ಅವನು ಪೇಪರು. ಸೊ ಸ್ಪ್ರೇ ಹೊಡೆಯೋದು, ಮತ್ತು ಅಲ್ಲಿ ಸೆಂಟ್ರಿಂದ ಹೊರಗೆ ಹಾಕ್ಬಿಡೋರು. ಅಲ್ಲಿ ಮೇನ್ ಸೆಂಟ್ರಿಂದ ಹೊರಗೆ ಹಾಕ್ತಾರೆ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ. ಅಲ್ಲೇನು ಪಾರ್ಕ್ ಇಲ್ಲ, ಏನಿಲ್ಲ, ಅಲ್ಲೇ ರೋಡ್ ಸೈಡಲ್ಲಿ ಕೂತ್ಕೊಳ್ಳೋದು, ದೋಸೆ ತಿನ್ನೋದು. ದೋಸೆಗೆ ಇನ್ನೇನು ಚಟ್ನಿ ಇಲ್ಲ, ಏನಿಲ್ಲ, ಬರೀ ದೋಸೆ ತಿನ್ನೋದು. ಇಲ್ಲ ಜಾಮ್ ಗೇಮು ಏನಷ್ಟು ತಿಂತಾ ಇರಲಿಲ್ಲ ನಾನು, ಬರೀ ದೋಸೆ ತಿನ್ನೋದು, ಮತ್ತು ಒಳಗೆ ಬಿಡೋದು, ಸ್ಪ್ರೇ ಹೊಡೆಯೋದು, ಹಾಡು ಕೇಳೋದು, ಮತ್ತೆ ಹೋಗಿ ಬರೆಯೋದು. ಇದು ರೊಟೀನು ಎಕ್ಸಾಮ್ದು. UPSCನಲ್ಲಿ ಎಷ್ಟು ಹೆಕ್ಟಿಕ್ ಇರುತ್ತೆ ರೊಟೀನ್ ಅಂದರೆ 5 ಪೇಪರ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಸೊ ಫಸ್ಟ್ ಡೇ ಎಸ್ಸೆ ಬರುತ್ತೆ, ಸೆಕೆಂಡ್ ಡೇ ಪೇಪರ್ 1 ಪೇಪರ್ 2, ಆಮೇಲೆ ಪೇಪರ್ 3 ಪೇಪರ್ 4 ಕಂಟಿನ್ಯೂಸ್ ಇರುತ್ತೆ. ಸೊ 250 ಮಾರ್ಕ್ಸಿಗೆ ಬರೀಬೇಕು, 50 ಪೇಜ್ ಬರೀಬೇಕು. ಆ್ಯಕ್ಚುಲಿ 3 ಗಂಟೆಯಲ್ಲಿ ಟೋಟಲ್ 50 ಪೇಜ್ ಬರೀಬೇಕು ನಾವು. ಜೊತೆಗೆ ರೆಸ್ಟ್ ಇರಲ್ಲ, ಕಂಟಿನ್ಯೂಸ್ 1 ಸ್ಲಾಟಲ್ಲಿ ಮುಗಿಸ್ತಾರೆ. 50 ಪೇಜ್ ಸಿನಿಮಾ ಸ್ಕ್ರಿಪ್ಟ್ ಬರ್ದಂಗೆ. ಹಾಂ, ಹೆಚ್ಚು ಕಡಿಮೆ. ಅದರಲ್ಲಿ ಏನಂದರೆ ಈಗ ಅಲ್ಲ, ನೀವು ಸಬ್ಜೆಕ್ಟ್ ಕೇಳಿಬಿಟ್ರೆ ನೀವು ಈಗ ಬರೀ ನೀವು ಪೇಪರ್ 1 ಅಂತ ತೊಗೊಳ್ಳಿ, ನೀವು GS ಜನರಲ್ ಸ್ಟಡೀಸ್ ಪೇಪರ್ 1 ಅಂದರೆ ಅದು ಒಂದು ಪೇಪರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು, ಫಿಸಿಕಲ್ ಜಿಯಾಗ್ರಫಿ, ಹ್ಯೂಮನ್ ಜಿಯಾಗ್ರಫಿ, ಇಂಡಿಯನ್ ಸೊಸೈಟಿ, 7 ಸಬ್ಜೆಕ್ಟ್. ಇದಷ್ಟು ಒಂದೇ ಪೇಪರಲ್ಲಿ. ಸೊ ಇಷ್ಟು ಗೊತ್ತಿರಬೇಕು. ಇದೊಂದು ಪೇಪರ್ ಬರಬೇಕಂದ್ರೆ ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಆ್ಯಕ್ಚುಲಿ ನಾನು ಹೇಳೋದು ಮರ್ತೆ, ನಾನು ಈ ವಿಡಿಯೋನ ಯಾರಿಗಾದರೂ ಅರ್ಪಣೆ ಮಾಡಬೇಕು ಅಂತ ಇದ್ದರೆ UPSC ಪರೀಕ್ಷೆಯ ಅಭ್ಯರ್ಥಿಗಳಿಗೆ ನಾನು ಆ್ಯಕ್ಚುಲಿ ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಈ ಕನಸನ್ನು ಕಾಣ್ತಾರೆ, ಆದರೆ ಈ ಪರೀಕ್ಷೆ ಏನಿದೆಯಲ್ಲ, ಇದು ಪರೀಕ್ಷೆನೇ ಕಷ್ಟ. ಇದು ಎಲ್ಲ ಸ್ಟೇಜಲ್ಲೂ ಪರೀಕ್ಷೆ ಕಷ್ಟ ಇದೆ, ಯಾವ ಸ್ಟೇಜಲ್ಲೂ ಈಸಿ ಇದೆ ಅಂತ ಹೇಳಲಿಕ್ಕಾಗಲ್ಲ.
ನಾನಾ ಕಾರಣಗಳಿಂದ ಭಾಳಷ್ಟು ಜನ ಪ್ರಿಲಿಮ್ಸೇ ಕ್ಲಿಯರ್ ಮಾಡಲಿಕ್ಕಾಗಲ್ಲ. ಅವ್ರ ನೋವು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಮಾಡ್ತಾರೆ ಅವರೆಲ್ಲ ಬೇರೆ ಏನೋ ಕೆಲಸ ಮಾಡಿಕೊಂಡು ಅಥವಾ ಇನ್ನೊಂದೇನೋ ಮಾಡಿಕೊಂಡು. ನನಗೆ ನನ್ನ ಕ್ಲೋಸ್ ಫ್ರೆಂಡನೇ ಒಬ್ಬ ವೈದ್ಯನೇ 5 ಅಟೆಂಪ್ಟ್ ಬರೆದು ಮೇನ್ಸ್ 5 ಸಲ ಬರೆದು ಕ್ಲಿಯರ್ ಮಾಡಲಿಲ್ಲ. ಅವ್ನಿಗೆ ಇವತ್ತಿಗೂ UPSC ಅಂದರೆ ಅವನಿಗೊಂಥರ ಟ್ರಾಮಾ. ನಾನು ಅಲ್ಲಿ ಹೋದೆ, ಅಲ್ಲಿ ಎಕ್ಸಾಮ್ ಬರೆದೆ, ಅದು ಮಾಡಿದೆ, ಅಲ್ಲಿ ಕೋಚಿಂಗ್ ತೊಗೊಂಡೆ, ಇಲ್ಲಿ ತೊಗೊಂಡೆ, ಕಂಟಿನ್ಯೂಸ್ ರ್ಯಾಂಟ್ ಮಾಡ್ತಾನೆ ಅವನು. ಅಷ್ಟು ನೋವನ್ನು ಕೊಡುವಂಥ ಪರೀಕ್ಷೆ ಅಂದರೆ UPSC ಪರೀಕ್ಷೆ. ನಾವು ಇದರಲ್ಲಿ ಭಾಳಷ್ಟು ಸಕ್ಸಸ್ ಮಾಡೋದು ಎಲ್ಲರೂ ವೀಡಿಯೋ ಮಾಡ್ತಾರೆ. ಬಟ್ ಫೇಲ್ಯೂರ್ UPSC ಪರೀಕ್ಷೆ ಬರೆದು ಫೇಲ್ ಆದವ್ರಿಗೆ ನಾನು ನನ್ನ ರ್ಯಾಂಕ್ನ ಆ್ಯಕ್ಚುಲಿ ನಾನು ಅರ್ಪಣೆ ಮಾಡಬೇಕು ಅಂತ ಬಯಸ್ತೀನಿ. ಓಕೆ, ಇದು ನಂದು ಮೇನ್ಸ್ ಎಕ್ಸಾಮ್ದು. ಅದಾದ ನಂತರದಲ್ಲಿ 4 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಈ ಸಬ್ಜೆಕ್ಟ್ಗಳು ಹೇಳಿದೆ ಅಲ್ಲ ನಾನು, 250 ಮಾರ್ಕ್ಸ್ ಅಂದರೆ ಈಚ್ ಸಬ್ಜೆಕ್ಟಿಂದ ಬರೀ 1-2 ಪ್ರಶ್ನೆ ಇರ್ಬೋದು ಅಷ್ಟೇ. ಈಗ ಸಡನ್ನಾಗಿ ನೀವೇನು ನೋಡ್ತಾ ಇದ್ದೀರಿ, ಈಗ ಈ ಮೊಘಲರದ್ದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ತಾ ಇದ್ದೀರಿ ನೀವು, ವಾಸ್ತುಶಿಲ್ಪ ಬಗ್ಗೆ ನೋಡ್ತಾ ಇದ್ದೀವಿ. ಆಮೇಲೆ ಆಲ್ ಆಫ್ ಎ ಸಡನ್ ನೀವು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಬರೀರಿ ಅಂತ ನೆಕ್ಸ್ಟ್ ಕ್ವಶನ್ನೇ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಮ್ಮ ಮೈಂಡು ಕೂಡ ಅಷ್ಟೇ ಫಾಸ್ಟಾಗಿ ನಾವು ಚೇಂಜ್ ಆಗ್ತಾ ಇರಬೇಕು, ನಮ್ಮ ಮೈಂಡ್ ಕೂಡ ಒಂದು. ಸೊ ಇನ್ನೊಂದು ಅದಾದಮೇಲೆ ಅದೇ ಕಂಪಲ್ಸರಿ ಪೇಪರ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷು. ಕನ್ನಡ ನಾವು ಆಯ್ಕೆ ಮಾಡ್ಕೋಬೇಕು, ಒಂದು ಭಾಷೆ ಯಾವ್ದಾದ್ರು ಭಾರತೀಯ ಭಾಷೆನ ಆಯ್ಕೆ ಮಾಡ್ಕೋಬೋದು. ನಾನು ಕನ್ನಡ ಮತ್ತು ಇಂಗ್ಲೀಷು. ಅದಾದ ನಂತರದಲ್ಲಿ ಆಪ್ಷನಲ್ ಕನ್ನಡ ಐಚ್ಛಿಕ ವಿಷಯ ಬಂತು. ಸೊ ಈ ಸಲ ನಾನು ಕನ್ನಡ ಐಚ್ಛಿಕ ವಿಷಯ ಆಲ್ರೆಡಿ ಒಂದು ಸಲ ಪೆಟ್ಟು ತಿಂದಿದ್ದರಿಂದ ಆ ಥರದ್ದು ಮೇಜರ್ ಮಿಸ್ಟೇಕ್ಗಳು ಏನೂ ಮಾಡಲಿಲ್ಲ. ಆದರೆ ನನಗೆ ಅನ್ನಿಸ್ತು ಇನ್ನೂ ಚೆನ್ನಾಗಿ ನಾನು ಬರಿಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಬಿಕಾಸ್ ಯಾಕೆಂದರೆ ವಿಷಯ ತಿಳ್ಕೊಂಡಿರೋದು ಭಾಳ ತಿಳ್ಕೊಂಡಿರ್ತೀವಿ ನಾವು. ಯಾವುದ್ರಲ್ಲಿ ನಮಗೆ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ಭಾಳ ಗೊತ್ತಿರುತ್ತೆ. ಆದರೆ ಎಕ್ಸಾಮ್ ಹಾಲಲ್ಲಿ ಅದನ್ನು ಕನ್ವರ್ಟ್ ಮಾಡಬೇಕು, ಅದು ಭಾಳ ಮುಖ್ಯ. ಗೊತ್ತಿರೋದು ಮುಖ್ಯ ಅಲ್ಲ, ಎಕ್ಸಾಮಿನರ್ಗೆ ನಿನಗೆ ಗೊತ್ತು ಅಂತ ನೀನು ಮನವರಿಕೆ ಮಾಡಬೇಕು, ಅದು ಕಷ್ಟ. ಸೊ ಕನ್ನಡ ಪೇಪರ್ 1 ಬರೆದೆ. ಪೇಪರ್ 1ನಲ್ಲಿ ಸ್ವಲ್ಪ ಟೈಮ್ ಆಚೀಚೆ ಆಯಿತು ಅಂತ ಅನ್ನಿಸ್ತು ನನಗೆ. ಈ ಕರ್ನಾಟಕದ ಏಕೀಕರಣದ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗಳು ಬರೆಯೋ ಅಷ್ಟೊತ್ತಿಗೆ ನನ್ನ ಕೈ ಆಲ್ರೆಡಿ ಸ್ಪ್ಯಾಸಮ್ ಆಗಿಬಿಟ್ಟಿತ್ತು, ಜೊತೆಗೆ ಟೈಮ್ ಇರ್ತಾ ಇರಲಿಲ್ಲ. ಟೈಮ್ ಎಲ್ಲ ನೋಡಿಕೊಂಡೇ ಬರೆದೆ. ಒಂದು ಪ್ರಶ್ನೆ ಎಲ್ಲೋ ಒಂದು ಕಡೆ, ಅದೇ ಹೇಳಿದ್ನಲ್ಲ, ಟೈಮು ನೀವು 10 ಸೆಕೆಂಡ್ ಮೈ ಮರೆತ್ರೆ UPSCಲಿ 1/4 ಗಂಟೆ ಹೋಗ್ಬಿಟ್ಟಿರುತ್ತೆ, ಟೈಮ್ ಹೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಪ್ರಶ್ನೆಗೆ ನನಗೆ ಒಂದು 10 ನಿಮಿಷ ಲೇಟಾಗಿ ಹೋಗ್ಬಿಡ್ತು ಮುಗಿಸೋದು. 35 ನಿಮಿಷಕ್ಕೆ ನಾನು 50 ಮಾರ್ಕ್ಸ್ ಬರೀಬೇಕು ಅಂತ ನಂದು ಟೈಮ್ ಸ್ಲಾಟ್ ಡಿಸೈಡ್ ಮಾಡಿದೆ. ಒಂದು ಪ್ರಶ್ನೆಗೆ ನಾನು 45 ನಿಮಿಷ ತೊಗೊಂಡೆ. ಆ 10 ನಿಮಿಷ ನನಗೆ ಗ್ಯಾಪ್ ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ಇವನ್ ಎಥಿಕ್ಸ್ ಪೇಪರಲ್ಲಿ ಕೂಡ ಹಾಗಾಯಿತು. ನೀವು ನಮ್ಮ ಎಥಿಕ್ಸ್ ಪೇಪರು ಬಳಸಿನ ಆಸ್ಪಿರೆಂಟ್ಸ್ಗಳು ಈ ವಿಡಿಯೋ ನೋಡ್ತಾ ಇರ್ಬೋದು. 2024 ಎಥಿಕ್ಸ್ ಪೇಪರ್ ನೋಡಿ, ಪ್ರಶ್ನೆ ಪತ್ರಿಕೆನೇ 6-7 ಪೇಜ್ ಇದೆ. ಅದು ಆ್ಯಕ್ಚುಲಿ ನೀವು ಡಿಸ್ಪ್ಲೇನಲ್ಲಿ ನೀವು ಸ್ಕ್ರೀನಿಂಗ್ ಮೇಲೆ ನೀವೇನಾದ್ರು ತೋರಿಸೋದಿದ್ರೆ ಕೂಡ ತೋರಿಸ್ಬೋದು. 2024 ಎಥಿಕ್ಸ್ನಲ್ಲಿ ಕೇಸ್ ಸ್ಟಡೀಸ್ ಅಂತ ಬರುತ್ತೆ. ಒಂದೊಂದು ಕೇಸ್ ಸ್ಟಡೀಸು ನಿಮಗೆ 1 ಪೇಜ್ ಇರುತ್ತೆ, ಪ್ರಶ್ನೆನೇ ಒಂದು ಎಂಟೈರ್ ಪೇಜ್. ಫಸ್ಟ್ ಓದಬೇಕು, ಅದ್ರ ಮೇಲೆ ಬರೀಬೇಕು. ನೀವು ಬೇಕಂದ್ರೆ ಸರ್ಚ್ ಮಾಡಿ. ಓದೋಕ್ಕೆ ಎಕ್ಸ್ಟ್ರಾ ಟೈಮ್ ಇಲ್ಲ, 3 ಅವರ್ ಅದರೊಳಗೇನೆ. ಓಕೆನಾ? ಅದು ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೀನಿ ಮಾಡಿ ಎಥಿಕ್ಸ್ ಪೇಪರ್. ಹಾಂ, ಓಕೆನಾ? ಓಕೆ. ಸೊ ಅದೇ ಟೈಮ್. ಸೊ ಈ ಸಲ ಕನ್ನಡ ಸೆಕೆಂಡ್ ಪೇಪರ್ ಡಿಸೈಡ್ ಮಾಡಿದೆ. ಫಸ್ಟ್ ಪೇಪರಲ್ಲಿ ಮಾಡಿದ ಮಿಸ್ಟೇಕ್ಸ್ ನಾನು ಮಾಡಬಾರ್ದು ಅಂತ. ಜೊತೆಗೆ ಏನಾಯಿತು, ಫಸ್ಟ್ ಪೇಪರಲ್ಲಿ ಜಾಸ್ತಿ ಬರೆದೆ ಉತ್ತರಗಳನ್ನೆಲ್ಲ. ಎನಿವೆ ಅದು ಪಾಸಿಟಿವ್ ಆಗಿ ವರ್ಕೌಟ್ ಆಯಿತು ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ನನಗೆ 257 ಅಂಕ ಬಂದಿದೆ. 250 ಮೇಲೆ ಏನೇ ಬಂದ್ರೂ ಒಳ್ಳೆ ಅಂಕನೇ. ಬಟ್ ಬೇರೆ ಐಚ್ಛಿಕ ವಿಷಯಗಳಲ್ಲಿ 280, 290, 300 ಮೇಲೆ ಕೂಡ ತೆಗಿತಾರೆ. ಕನ್ನಡದಲ್ಲಿ ಐ ಥಿಂಕ್ ಈ ವರ್ಷ ನನ್ನದೇ ಹೈಯೆಸ್ಟ್ ಅಂಕನ ಅಥವಾ ನನಗಿಂತ ಇನ್ನೊಬ್ರದ್ದು ಯಾರೋ ಬಂದಿರಬೇಕು ಅನಿಸುತ್ತೆ. ಈ ಸಲ ಕನ್ನಡ ಐಚ್ಛಿಕ ವಿಷಯದಲ್ಲಿ ರ್ಯಾಂಕ್ ಬಂದಿರೋ ಅಭ್ಯರ್ಥಿಗಳು ಮೋಸ್ಟ್ಲಿ ಇಬ್ಬರೇ ಅನಿಸುತ್ತೆ, ನಾನು ಮತ್ತು ಇನ್ನೊಬ್ರು ಇರ್ಬೇಕು ಅನಿಸುತ್ತೆ. ಓಕೆ. ಸೊ ಮೇನ್ಸ್ ಆಯಿತು. ಮೇನ್ಸು ಬರೆದ ಮೇಲೆ ಐ ಥಿಂಕ್ ಏನು ಹೊರಗಡೆ ಬಂದೆ ನಾನು. ಮೋಸ್ಟ್ಲಿ ಈ ಕನ್ನಡದಲ್ಲಿ ಒಂದು ಪದ ಇದೆ, ಗಜಪ್ರಸವ ಅಂತ ಒಂದು ಪದ ಇದೆ. ಅಂದರೆ ಹೇಗೆ ಅನಿಸುತ್ತೆ ಅಂದರೆ ಖುಷಿ ಅನಿಸಲ್ಲ, ಏನೋ ಒಂಥರ ಯಾವುದೋ ಒಂದು ದೊಡ್ಡ ಭಾರ ಕಳಿತೇನೋ ಅಂತ ಅನಿಸ್ಬಿಡ್ತು. ಯಾಕೆಂದರೆ ನನಗೆ ಈ ಡೆಲ್ಲಿ ವಾತಾವರಣ, ಅದ್ರ ಜೊತೆಗೆ ಇದು 9 ಪೇಪರು ಬರೆದಿದ್ದು, ಅದ್ರ ಜೊತೆಗೆ ಇನ್ನೂ ಚೆನ್ನಾಗಿ ಬರೀಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋಂಥದ್ದು. ಜೊತೆಗೆ ಏನಾಗುತ್ತೆ, ಯಾರಿಗೆ ಏನೂ ಪ್ಲ್ಯಾನ್ ಬಿ ಇಲ್ಲ, ಆಪ್ಷನ್ ಇಲ್ಲ, ಇದನ್ನೇ ಮಾಡಬೇಕು ಅನ್ನೋರಿಗೆ ಸಮಯ ಮುಖ್ಯ ಅಲ್ಲ. ನನಗೆ ಹಾಗಲ್ಲ. ಆಲ್ರೆಡಿ ನಾನಿಲ್ಲಿ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಅಲ್ಲಿ ಕಳೀತಾರೋ ಪ್ರತಿದಿನವೂ ನಾನು ವೈದ್ಯಕೀಯ ಸೇವೆಯಿಂದ ನಾನೇ ವಂಚಿತನಾಗ್ತಾಯಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಎಕ್ಸ್ಟ್ರಾ ಬರ್ಡನ್ ಇತ್ತು. ಹೊರಗಡೆ ಬಂದು ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ನಾನು ಸೆಂಟ್ರ್ ಹೊರಗಡೆ 1 ಗಂಟೆ ಕೂತ್ಕೊಂಡು ಯೋಚನೆ ಮಾಡಿದೆ, ಏನು ನಾನು ನಡೆದು ಬಂದಿರೋ ಹಾದಿ ಏನು UPSC ಇದು ಅಂತ. ಪೇಪರೆಲ್ಲ ತೆಗೆದು ನೋಡುವಾಗ ನನಗೆ ಒಂದು ಗ್ಯಾರಂಟಿ ಬಂತು,
ಈ ಸಲ ಇಂಟರ್ವ್ಯೂ ಅಂತೂ ನಾನು ಅಟೆಂಡ್ ಮಾಡ್ತೀನಿ ಅನ್ನೋದೊಂದು ಖಾತ್ರಿ ಆಯ್ತು ನನಗೆ. ಹಳೆದ ಎಲ್ಲ ಪೇಪರು ನಾನೇ ಇವ್ಯಾಲ್ಯೂಟ್ ಮಾಡಿಕೊಂಡು ಮಾರ್ಕ್ಸ್ ಹಾಕ್ಕೊಂಡು ಪ್ಲಸ್ಸು ಮೈನಸ್ಸು ಮಾಡಿಕೊಂಡು ರ್ಯಾಂಕ್ ಬರುತ್ತೋ ಇಲ್ಲೋ, ಬಟ್ ಇಂಟರ್ವ್ಯೂಗಂತೂ ಖಂಡಿತವಾಗಿ ಬರ್ತೀನಿ ಅಂತ ನನಗೆ ಅನ್ನಿಸ್ತು. ಅದಾದ ನಂತರದಲ್ಲಿ ಡೆಲ್ಲಿನಲ್ಲಿ ರಿಷಿಕೇಶ್ ಎಲ್ಲ ನೋಡಿಕೊಂಡು ಅಲ್ಲೇ ನಮ್ಮ ಚಾನಲ್ದೆಲ್ಲ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ನಮ್ಮದು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿಕೊಂಡು ಮತ್ತೆ ತಿರ್ಗಾ ಬಂದು ಮತ್ತೆ ನನಗೂ ಯು ಪಿ ಎಸ್ ಸಿಗೂ ಸಂಬಂಧ ಇಲ್ಲ. ಇಲ್ಲಿ ಬಂದುಬಿಟ್ರೆ ನನಗೂ ಯು ಪಿ ಎಸ್ ಸಿಗೆ ಸಂಬಂಧ ಇಲ್ಲ. ಮತ್ತು ನಾನು ಸುಬೈನಲ್ಲಿ ಡ್ಯೂಟಿ ಕಂಟಿನ್ಯೂ ಮಾಡಿದೆ ಮೆಡಿಕಲ್ ಕಾಲೇಜ್ನಲ್ಲಿ. ಜೊತೆಗೆ ಮನೆಯಿಂದ ಓಡಾಡೋದು, ಜೊತೆಗೆ ಫ್ರೀ ಇರುವಾಗ ಬಿಡುವಿದ್ದಾಗ ನಮ್ಮ ಅಪ್ಪನ ಜೊತೆಗೆ ತೋಟಕ್ಕೆ ಹೋಗುವಂಥದ್ದು ಇರ್ಬೋದು, ಇದನ್ನೆಲ್ಲ ಕಂಟಿನ್ಯೂ ಮಾಡಿದೆ. ಆಮೇಲೆ ಬಂತು ನನಗೆ ಇಂಟರ್ವ್ಯೂ ಕಾಲ್ ಬಂತು. ಮೇನ್ಸ್ ಕ್ಲಿಯರ್ ಆದರೆ ಮಾತ್ರ ಇಂಟರ್ವ್ಯೂ ಮೇನ್ಸ್ ಕ್ಲಿಯರ್ ಆದರೆ ಮಾತ್ರ ಇಂಟರ್ವ್ಯೂ ಬರುತ್ತೆ. ಮೇನ್ಸ್ ಕ್ಲಿಯರ್ ಆದರೆ ಏನಾಗುತ್ತೆ, 14,000 ಜನ ಮೇನ್ಸ್ ಬರೀತಾರೆ, ಅದರಲ್ಲಿ 3,000 ಜನಕ್ಕೆ ಇಂಟರ್ವ್ಯೂ ಕರೀತಾರೆ. ಓಕೆ. ಆ 14 ಲಕ್ಷದಿಂದ 14,000, 14,000ದಿಂದ 3,000, ಈ 3,000 ಜನರಲ್ಲಿ 2,000 ಎಲಿಮಿನೇಟೆಡ್, 1,000 ಸೆಲೆಕ್ಟ್ ಆಗೋದು. ಓಕೆ. ಇಂಟರ್ವ್ಯೂನಲ್ಲಿ 2,000 ಜನ ತೆಗಿತಾರೆ. ಹಾಗಾಗಿನೇ ಎಲ್ಲ ಹಂತದಲ್ಲೂ ಚಾಲೆಂಜಿಂಗ್ ಎಕ್ಸಾಮ್ ಇದು. ಸೊ ಇಂಟರ್ವ್ಯೂನ ಆಚೆ ಬಂದುಬಿಟ್ರೆ ಮತ್ತೆ ಪ್ರಿಲಿಮ್ಸಿಂದ ಶುರು ಮಾಡಬೇಕು. ಅದು ಭಾಳ ಕಷ್ಟ. ಈ ಪರೀಕ್ಷೆ ಏನಕ್ಕೆ, ನಾನು ಭಾಳಷ್ಟು ಜನ ನನಗೆ ಈಗ ನನ್ನ ರಿಸಲ್ಟ್ ಬಂದಮೇಲೆ ಭಾಳ ಜನ ಬಂದು ನನಗೆ ಕೇಳ್ತಾ ಇದ್ದಾರೆ. ನಮ್ಮ ಸಕ್ಸಸ್ಸನ್ನು ಅಷ್ಟೇ ನೋಡ್ತಾರೆ, ಅದ್ರ ಹಿಂದಿನ ಕಥೆಗಳನ್ನು ನೋಡೋಲ್ಲ. ನಾನಾಗಲಿ ಅಥವಾ ನನ್ನ ಫ್ರೆಂಡ್ ನಿಶಾಂತ್ ಆಗಲಿ, ನಾವು ಭಾಳಷ್ಟು ಜನಕ್ಕೆ ತಪ್ಪು ಮಾರ್ಗದರ್ಶನ ನೀಡಬಾರ್ದು ಅಂತ. ಆಗತ್ತೆ ಬಾರೋ, ಏನಾಗಲ್ಲ ಭಾಳ ಈಸಿ, ಓದ್ಲಿ ಆ ಥರ ನಾವು ಹೇಳಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಿಬಿಡ್ತೀವಿ ನಾವು. ಅಂದರೆ ರಿಯಾಲಿಟಿ ಏನಿದೆ ಅದನ್ನು ಹೇಳಬೇಕು. ನಿಜವಾಗ್ಲೂ ಇದಕ್ಕೆ ಏನು ಟೈಮ್ ಬೇಕು, ಏನು ಪರಿಶ್ರಮ ಬೇಕು, ಏನು ಮನಸ್ಥಿತಿ ಬೇಕು, 3 ಬೇಕು. ಟೈಮ್ ಇರಬೇಕು, ಎಫರ್ಟ್ ಇರಬೇಕು, ಮೈಂಡ್ ಸೆಟ್ ಇರಬೇಕು. 3 ಇದ್ದರೆ ಮಾತ್ರ ಸಕ್ಸಸ್ ಗ್ಯಾರಂಟಿ. ಇದರಲ್ಲಿ ಒಂದಿಲ್ಲ ಅಂದ್ರೂ ಆಗಲ್ಲ. ಓಕೆ, ನಾನು ನಿಮ್ಗೆ ಟೈಮ್ ಇಲ್ಲ ಅಂದರೆ ನೀನು 6 ತಿಂಗಳಲ್ಲಿ ಓದಿ ಮಾಡ್ತೀನಿ ಅಂದರೆ ಆಗಲ್ಲ, ಅಥವಾ ನಾನು 2 ತಿಂಗಳು ಓದಿ ಕ್ಲಿಯರ್ ಮಾಡ್ತೀನಿ ಅಂದರೆ ಆಗಲ್ಲ, ಅಥವಾ ನಾನು 10 ವರ್ಷ ಓದ್ತೀನಿ ಅಂದರು. ಈ ಪರೀಕ್ಷೆಗೆ ಉದಾಹರಣೆಗೆ ನಮ್ಮದು ಪೇಪರ್ 2 ಪ್ರಿಲಿಮ್ಸ್ ಪೇಪರ್ 2 ಮ್ಯಾಥ್ಸ್, ಕಂಪ್ಲೀಟ್ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸು ಮತ್ತು ಕಾಂಪ್ರಹೆನ್ಷನ್ ಅಂತ ಕರಿತೀವಿ ನಾವು. ತುಂಬ ಟ್ರಿಕ್ಕಿ ಕೇಳ್ತಾರೆ. ಈ ನಾವು ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಹೋಗಿ ಅಥವಾ ಈ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಓದೋರಿಗೆ ಮತ್ತೆ ಇದೇ ಕೇಳಬೇಕು. ಏನು LCM, HCF. ನೀವು ಪ್ರಶ್ನೆಗಳು ಓದ್ಬಿಟ್ರೆ ಏನು, ಒಂದು ಸರ್ಕಲಲ್ಲಿ 4 ಜನ ಕೂತಿದ್ದಾರೆ, ಇವನು ಬಲಗಡೆ ಇದ್ದಾನೆ, ಅವಳು ಎಡಗಡೆ ಇದ್ದಾನೆ, ಅಲ್ಲಿಗೆ ಇವನು 3ನೇ ಎಲ್ಲಿ ಕೂತಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಥರದ್ದೇ ಆ ಥರದ ಪ್ರಶ್ನೆಗಳು. ಸೊ ಮನಸ್ಥಿತಿನೂ ಕರೆಕ್ಟಾಗಿರಬೇಕು. ನಾನು ಹೇಳ್ದಲ್ಲ, ವಾರಿಯರ್ ಮೈಂಡ್ ಸೆಟ್ ಇರಬೇಕಂತ. ಸೊ ಅದು ಭಾಳ ಮುಖ್ಯ. ಇಲ್ಲಾಂದರೆ ಇದು ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.